ಕೂಡ ಸಂಭ್ರಮಿಸಿದೆ ನಮ್ಮ ಡಾಲಿ ಧನಂಜಯ್ ಅವರು. ಸೊ ಮೊದಲನೇದಾಗಿ ಧನಂಜಯ್ ಅವರೇ ನಿಜವಾಗ್ಲೂ ನಾವು ಈ ವೇದಿಕೆ ಮೂಲಕ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀವಿ. ಸೊ ಧನು ಆಸ್ ಅ ಫ್ಯಾನ್ ಆಸ್ ಅ ಅಭಿಮಾನಿ ಎಷ್ಟು ಖುಷಿ ಪಟ್ಟಿರೋಣ. ವಿಟಿ ಪ್ಲೀಸ್ ಮೆಚ್ಕೊಳ್ಳೋದು ಇದೇ ಅಲ್ವಾ ಒಬ್ರು ಸಿನಿಮಾನ ಒಬ್ರು ಹೊಗಳ್ಕೊಳ್ಳೋದು ಅಂತ ಹೇಳಿದ್ರೆ ಐ ಥಿಂಕ್ ಆ ಸ್ನೇಹಕ್ಕೆ ಆ ಫ್ರೆಂಡ್ಶಿಪ್ಗೆ ಆ ಪ್ರೀತಿಗೆ ಒಂದು ದೊಡ್ಡ ಚಪ್ಪಾಳೆ ಬರ್ಬೇಕಪ್ಪ ಪ್ಲೀಸ್. ಇದು ತೋರಿಸುತ್ತೆ ಸಿನಿಮಾದವರಿಗೆ ಸಿನಿಮಾ ಕಲಾವಿದರ ಬಗ್ಗೆ ಒಬ್ರಿಗೊಬ್ರು ಬಗ್ಗೆ ಇರುವಂತಹ ಪ್ರೀತಿ ಎಷ್ಟಿದೆ ಅಂತ ಹೇಳಿ. ಧನು ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ನೀವು ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ಹೇಳಿದ್ರೆ ನಾನು ಫಸ್ಟ್ ಶೋ ನೋಡ್ತೀನಿ ಫ್ಯಾನ್ ಆಗಿ ಅಂತ ಹೇಳಿ ಆ ಫ್ಯಾನ್ ಮೂಮೆಂಟ್ ನ ನಾವೆಲ್ಲರೂ ಖುಷಿ ಪಟ್ಟು ಎಂಜಾಯ್ ಮಾಡಿದ್ವಿ. ಸೊ ನಾನಾಗ್ಲೇ ಹೇಳಿದಾಗ ಒಂದು ಸಿನಿಮಾ ಗೆದ್ದಾಗ ಸಾಕಷ್ಟು ಜನರ ಗೆಲುವು ಅದರ ಜೊತೆ ಕನೆಕ್ಟೆಡ್ ಆಗಿರುತ್ತೆ. ಆದ್ರೆ ಬಹಳ ಮುಖ್ಯವಾಗಿ ಏನ್ ಗೊತ್ತಾ, ಒಂದು ಕನ್ನಡ ಸಿನಿಮಾ ಗೆದ್ದಾಗ ನಿಜವಾಗ್ಲೂ ಗೆಲ್ಲೋದು ಸಿನಿಮಾ ಥಿಯೇಟರ್ ಓನರ್ಸ್ಗಳು. ಸೊ ಇವಾಗ ಎಲ್ಲಾ ಕಡೆ ಹೌಸ್ಫುಲ್ ಪ್ರದರ್ಶನಗಳನ್ನ ಕಾಣ್ತಾ ಇರ್ಬೇಕಾದ್ರೆ ಥಿಯೇಟರ್ ಓನರ್ಸ್ಗೆ ನಿಜವಾಗ್ಲೂ ಅವ್ರಿಗೆ ಹೊಟ್ಟೆ ತುಂಬಾ ಮೃಷ್ಟಾನ್ನ ತಿಂದಷ್ಟೇ ಅವ್ರಿಗೆ ಖುಷಿ ಆಗುತ್ತೆ. ನೆಮ್ಮದಿ ಪ್ರೀತಿ ಎಲ್ಲ ಥಿಯೇಟರ್ ಓನರ್ಸ್ ಅಲ್ಲಿ ನಮ್ಗೆ ಕಾಣಿಸ್ತಾ ಇದೆ. ಸೊ ನಿಜವಾಗ್ಲೂ ಇವತ್ತಿನ ಸಕ್ಸಸ್ ನ ನಾವು ಸೆಲೆಬ್ರೇಟ್ ಮಾಡೋದಕ್ಕೆ ಮೊದಲ ಹೀರೋಗಳಂತಂದ್ರೆ ದಟ್ ಇಸ್ ನಮ್ಮ ಥಿಯೇಟರ್ ಓನರ್. ಸೊ ಅವ್ರ ಹತ್ರ ಮಾತಾಡೋಣ ಹೇಗಿರುತ್ತೆ ಅವರ ರೆಸ್ಪಾನ್ಸ್ ಅಂತ ಹೇಳಿ. ಸೊ ಮೊದಲನೇದಾಗಿ ನರ್ತಕಿ ಥಿಯೇಟರ್ ಮೇನ್ ಥಿಯೇಟರ್ ನರ್ತಕಿ ಥಿಯೇಟರ್ ನ ವೆಂಕಟೇಶ್ ಅವ್ರನ್ನ ಬರಮಾಡಿಕೊಳ್ಳೋಣ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ. ನರ್ತಕಿ ಥಿಯೇಟರ್ ನ ವೆಂಕಟೇಶ್ ಅವರು, ಹಾಗೆಯೇ ನಮ್ಮ ಗಾಯತ್ರಿ ಥಿಯೇಟರ್ ನ ರಾಜಾರಾಮ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ನಮಸ್ಕಾರ ಸರ್, ವೆಲ್ಕಮ್. ಸರ್ ಖುಷಿಯಾಗಿರ್ಬೇಕಲ್ವಾ ಸರ್ ಇವಾಗ ನೀವು ನಾನು ಕರೆದೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ವಾ? ಓಕೆ ಸರ್, ಇವಾಗ ಕಂಡುಬಿಟ್ಟಿದ್ದೀನಿ ನಿಮ್ಮ ಥಿಯೇಟರ್ ನರ್ತಕಿ ಥಿಯೇಟರ್ ಮುಂದೆ ಜನ ಧೂಳು ಎಬ್ಬಿಸ್ತಾ ಇದ್ದಾರೆ, ಡಾನ್ಸ್ ಮಾಡ್ತಾ ಇದ್ದಾರೆ, ಸಿನಿಮಾ ನೋಡೋದಕ್ಕೆ ಫ್ಯಾಮಿಲೀಸ್ ಬರ್ತಿದ್ದಾರೆ, ಯಂಗ್ಸ್ಟರ್ಸ್ ಬರ್ತಿದ್ದಾರೆ. ಒಬ್ಬ ಥಿಯೇಟರ್ ಮಾಲೀಕರಾಗಿ ಕನ್ನಡ ಸಿನಿಮಾಗಳನ್ನ ಇಷ್ಟು ಮೆಚ್ಚುಗೆ ವ್ಯಕ್ತಪಡಿಸಿದಾಗ ಎಷ್ಟು ಖುಷಿ ಆಗುತ್ತೆ, ದಯವಿಟ್ಟು ಹಂಚ್ಕೊಳ್ಳಿ ಸರ್. ಮೊದಲು ಅಣ್ಣ ಪಿಕ್ಚರ್ ನೋಡಿದ್ದು, ಮತ್ತೆ ಶಿವಣ್ಣ ಪಿಕ್ಚರ್ ರಿಲೀಸ್ ಆಗಕ್ಕೆ ಮುಂಚೆ ನಾನೇ ಜಗದೀಶ್ ಹೇಳಿದ್ದು ಇದನ್ನ ಡಿಸ್ಟ್ರಿಬ್ಯೂಷನ್ ನೀವು ಮಾಡಬೇಕು ಅಂತ. ಆಮೇಲೆ ಅವರು ಬಿಫೋರ್ ರಿಲೀಸೇ ಅವ್ರನ್ನ ಗೆಸ್ಟ್ ಮಾಡಿಬಿಡ್ತಾರೆ ಈ ಪಿಕ್ಚರ್ ಓಡುತ್ತೆ ಓಡೋದು, ಅದನ್ನಲ್ಲಿ ಸಕ್ಸಸ್ ಆಗುತ್ತೆ. ಶಿವಣ್ಣಕ್ಕೆ ಥ್ಯಾಂಕ್ಸ್, ಲೀದಾಗ ಆಗ್ತದೆ ಸರ್ ನಿಮ್ಮ ಮಾತು. ಮೊದಲನೇದಾಗಿ ಶಿವಣ್ಣ ಅವರಿಗೆ ಮತ್ತು ಗೀತಾಂಜಲಿ ಅವರಿಗೆ ಧನ್ಯವಾದಗಳು. ಇಷ್ಟು ಒಳ್ಳೆ ಪಿಕ್ಚರ್ ಮಾಡಿಕೊಟ್ಟಿರೋದಕ್ಕೆ. ಥಿಯೇಟರ್ಗಳು ನನಗೆ ಭಾಳ ಹೋಗಿತ್ತು, ಇವತ್ತು ಹಸನಾಗ್ತಾ ಇದೆ. ಫ್ಯಾಮಿಲಿ ಆಡಿಯನ್ಸ್ ಥಿಯೇಟರ್ ಒಳಗೆ ಆನಂದಿಸೋದನ್ನು ನೋಡ್ತಾ ಇದ್ದೀವಿ. ಇವತ್ತು ಮಧ್ಯಾಹ್ನ ಥಿಯೇಟ್ರಿಂದ ಹೊರಡೋ ಮುಂಚೆ ಮ್ಯಾಟ್ನಿ ಶೋನಲ್ಲಿ ಒಂದು 60ರಿಂದ 70 ಜನ ಹೆಂಗಸ್ರು. ಅದು ಪಾಸಿಟಿವ್ ಸೈನ್. ನನಗೆ ಪಿಕ್ಚರ್ ಚೆನ್ನಾಗಿದ್ರೆ ಎಂಥವರಾದರೂ ಕನ್ನಡ ಪಿಕ್ಚರ್ನ ಬಂದು ನೋಡ್ತಾರೆ, ಥಿಯೇಟ್ರಿಗಲ್ಲೂ ಉಳಿಯಂತೆ ಬೆಳೆಯಂತೆ. ನಮ್ಮ ಪಿಕ್ಚರ್ ಬಗ್ಗೆ ಏನು ಹೇಳೋಂಗೆಲ್ಲ ರಿಸಲ್ಟ್ ಕಡೆ ಇದೆ ಸರ್. 100/100 ಮಾರ್ಕ್ಸ್ ತೆಗೆದಂತೆ ಹೋಗ್ತಾನೆ ಇದೆ, ಹೋಗ್ತಾನೆ ಇರಲಿ. ಹಿಂಗೇನೆ ಅದು 50 ದಿನ ವೇದ ಹೇಗೆ ನೋಡ್ತು ಅದೇ ರೀತಿ ಇದು 50 ದಿನ ನೋಡಲಿ ಅಂತ ನಮ್ಮ ಇಚ್ಛೆ. ಅದ್ರ ಜೊತೆಗೆ ಶಿವಣ್ಣವರ ಸ್ಕ್ರೀನ್ ಪ್ರೆಸೆನ್ಸ್, ಥಿಯೇಟ್ರು, ನಮ್ಮ ಸ್ಪೀಕರ್ಗಳ ಸಾಲಲ್ಲ ಹಾಕಿ ಆಂಪ್ಲಿಫೈರ್ನಲ್ಲಿ ಆಂಪ್ಲಿಫೈರ್ ಹಾಕಿ ರ್ಯಾಂಕ್ ಆಂಪ್ಲಿಫೈರ್ ಆಗಿದೆ. ಸ್ಪೀಕರ್ಗಳು ಹೆಚ್ಚಿಗೆ ಆಗಿದೆ, ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ. ಫ್ಯಾನ್ಸ್ ವಾಯ್ಸ್ನ ಸಮಾಧಾನ ಮಾಡೋಕ್ಕಾಗಲ್ಲ ನಮ್ಮ ಸ್ಕ್ರೀನ್ ಪ್ರೆಸೆನ್ಸ್. ಸೋ ಟ್ರೂ. ಶಿವಣ್ಣ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಬಗ್ಗೆ ಮಾತಾಡಬೇಕು. ಅಣ್ಣ ಡೈಲಾಗ್ ಹೇಳ್ತಾ ಇದ್ದಾಗ್ಲೂ ಆ ಇಂಟರ್ವಲ್ ಬ್ಲಾಕ್ ಅಲ್ಲಿ ಓ ಮೈ ಗಾಡ್ಸ್ ಅಣ್ಣ, ಅದು ನೆಕ್ಸ್ಟ್ ಲೆವೆಲ್ ಅಣ್ಣ. ನಾಲ್ಗೆ ತುದಿಲಿದೆ, ಹೇಳ್ಬಿಡೋಣ ಇಂಟರ್ವಲ್ ಬ್ಲಾಕ್ ಹೆಂಗಿರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡೋಣ ಅಂತ, ಬಟ್ ಹೇಳಲ್ಲ ಅಣ್ಣ. ಯಾಕಂದ್ರೆ ಇನ್ನಷ್ಟು ಅಭಿಮಾನಿಗಳು ಸಿನಿಮಾ ಥಿಯೇಟರ್ಗೆ ಬರಬೇಕು.
ಒಂದು ಮಾತ್ರ ನಿಜಾಣ, ನಿಮಗೆ ನೀವೇ ಸಾಕು, ಶಿವಣ್ಣನಿಗೆ ಶಿವಣ್ಣನೇ ಸಾಕೆ. ಸೊ ಮತ್ತೆ ಆ ಗೆಲುವಿನ ಮುಗಿಸಿದೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಅಂಡ್ ಇದೇ ರೀತಿ ಸರ್ ನೀವು ಹೇಳಿದಾಗೆ ಥಿಯೇಟರ್ಗಳಲ್ಲೂ ಕನ್ನಡ ಚಿತ್ರಗಳ ಮೂಲಕ ಹಸಿರಾಗಿರ್ಲಿ ಅಂತ ನಾವು ಆಶಿಸ್ತೀವಿ. ನಿಮ್ಮ ಸಪೋರ್ಟ್ಗೆ, ಪ್ರೀತಿಗೆ ಥ್ಯಾಂಕ್ ಯು ಸೋ ವೆರಿ ಮಚ್ ಸರ್. ಇನ್ನೊಂದು ಮಾತಾಡ್ಬೇಕಾ? ಡೈಲಾಗ್ ಹೇಳ್ತೀರಾ? ನಮ್ಮ ಜಗದೀಶ್ ಅವರು ಮಾರ್ಟಿನ್ ಪಿಕ್ಚರ್ ರಿಲೀಸ್ ಆದಾಗ ನನಗೆ ಫೋನ್ ಮಾಡಿದ್ರು, ಸರ್ ಈ ಪಿಕ್ಚರ್ ನಾನು ನೋಡೋದಿಲ್ಲ, ನೀವು ನನಗೆ ಥಿಯೇಟರ್ಗಳಲ್ಲಿ ಬುಕ್ ಮಾಡಿ 5 ವಾರ ನಿಮ್ಮ ಥಿಯೇಟರ್ ನನ್ನ ಹೆಸರು ಬರೆದಿರ್ತೀನಿ, ಶಿವಣ್ಣನ ಹೆಸರು ಬರೆದಿರ್ತೀನಿ, ನಿಮ್ಗೆ ಎಷ್ಟು ಸೆಂಟರ್ಸ್ ಇದೆ ಅಷ್ಟು ಸೆಂಟರ್ಸ್ ಬೇಕು. ಅಷ್ಟು ಕಾನ್ಫಿಡೆಂಟಲ್ಲಿ ಮಾರ್ಟಿನ್ ಪಿಕ್ಚರ್ 2ನೇ ವಾರದಲ್ಲಿ ಫೋನ್ ಮಾಡಿ ನನ್ನ ಹತ್ರ ಚಾಲೆಂಜ್ ಜಗದೀಶ್ ಅವ್ರಿಗೂ ಧನ್ಯವಾದ ಹೇಳಬೇಕು. ಅವ್ರ ಮಾತು ಇರ್ತಕ್ಕಂಥ ಪಿಕ್ಚರು ಹಾಗೆ ಇದೆ. ಆ್ಯಂಡ್ ಅವರು ಅದೇ ಒಳ್ಳೆಯ ರೀತಿಯಲ್ಲಿ ನಮಗೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಒಂಚೂರು ವಾಲ್ಯೂಮ್ ಕಮ್ಮಿ ಮಾಡ್ಬೋದಾ? ಒಂಚೂರು. ಎಸ್, ಥ್ಯಾಂಕ್ ಯು. ಓಕೆ, ಭೈರತಿ ರಣಗಲ್ ಅಂತಂದ್ರೆ ಖಂಡಿತವಾಗ್ಲೂ ಅಲ್ಲಿ ಶಿವಣ್ಣನ ಲುಕ್ಕು, ಶಿವಣ್ಣನ ಔಟ್ಫಿಟ್ಟು, ಶಿವಣ್ಣನ ಗತ್ತು ಎಲ್ಲ ನೆನಪಾಗುತ್ತೆ. ಆದರೆ ಶಿವಣ್ಣನಿಗೆ ಬಲವಾಗಿ ನಿಂತ ಒಂದಷ್ಟು ಕಲಾವಿದರು ಏನಿದ್ದಾರೆ ಈ ಗೆಲುವಿಗೆ ಬಹಳ ಬಹಳ ಮುಖ್ಯ ಕಾರಣಕರ್ತರಾಗ್ತಾರೆ. ಅದರಲ್ಲಿ ವಿಶೇಷವಾಗಿ ಖಂಡ್ರೆ ಅವರನ್ನ ಈಗ ನಾವು ವೇದಿಕೆ ಮೇಲೆ ವೆಲ್ಕಮ್ ಮಾಡಲೇಬೇಕು. ನಮ್ಮ ಪ್ರೀತಿ ಅವಿನಾಶ್ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್. ಸರ್, ಸಹಜವಾಗಿ ಒಂದು ಸಿನಿಮಾ ನೋಡ್ಕೊಂಡು ಬಂದಾಗ ನಾಯಕಿ ಬಗ್ಗೆ ಹೆಲ್ದಿಯಾಗಿ ಮಾತಾಡ್ತಾರೆ. ಆದ್ರೆ ಆಚೆ ಬಂದ ತಕ್ಷಣ ಎಲ್ಲರೂ ಕಂಡ್ರೆ ಬಗ್ಗೆ ಸೂಪರ್ ಆಗಿ ಮಾತಾಡ್ತಾ ಇದ್ದಾರಲ್ಲ ಸರ್. ರೆಸ್ಪಾನ್ಸ್ ಹೆಂಗಿದೆ? ನೀವು ಕೇಳ್ಪಟ್ಟಂತ ಒಂದು ಬೆಸ್ಟ್ ರೆಸ್ಪಾನ್ಸ್ ಹೆಂಗಿದೆ ಸರ್ ಭೈರತಿ ರಣಗಲ್ ಬಗ್ಗೆ? ಸಂತೋಷ ಆಗ್ತಾ ಇದೆ. ಮುಖ್ಯವಾಗಿ ಸಿನಿಮಾ ಗೆದ್ದಿದ್ದಕ್ಕೆ ಶಿವಣ್ಣ magnetic presence, magnetic performance. Hats off to us. And Nanshan sir, fabulous direction, Naveen, all the actors, ಎಲ್ಲ ನಟರುಗಳು, ಪ್ರಶಾಂತ್ ಅವರ ಟೀಮು ಎಲ್ಲರಿಗೂ ಆಮೇಲೆ ಬಹಳ ತುಂಬಾ ಖುಷಿ ಕೊಡೋ ವಿಚಾರ. ನನ್ನ ಜೊತೆಗೆ ಕನ್ನಡ ಸಿನಿಮಾ ಗೆಲ್ಲೋದು ಬಹಳ ಮುಖ್ಯ ಆಗಿತ್ತು. ಕನ್ನಡ ಸಿನಿಮಾ ಗೆದ್ದಿದೆ. ತುಂಬಾ ಅದೇ ಹೇಳ್ತಾ ಇದ್ದೆ, ವರ್ಷಕ್ಕೆ ಹೀರೋಗಳು 2 ಸಿನಿಮಾ ಮಾಡಿದ್ರೆ ಎಲ್ಲರಿಗೂ ಕೆಲಸ ಸಿಗುತ್ತೆ, ಸಿನಿಮಾನು ಇಂಡಸ್ಟ್ರಿನೂ ಚೆನ್ನಾಗಾಗುತ್ತೆ ಅಂತ ಹೆಚ್ಚಾಗೋದು. ವೆರಿ ಹ್ಯಾಪಿ. ಏನು ಹೇಳೋಕ್ಕಾಗಲ್ಲ, ಎಲ್ಲ ಹೇಳಿ ಸುಮಾರು ಸರಿ. ಐ ಆಮ್ ವೆರಿ ಹ್ಯಾಪಿ. ಶಿವಣ್ಣ, ಗೀತಾ ಮೇಡಮ್, ಐ ಆಮ್ ವೆರಿ ಪ್ರೌಡ್ ಟು ಬಿ ಪಾರ್ಟ್ ಆಫ್ ಯುವರ್ ಪ್ರೊಡಕ್ಷನ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕರ್ನಾಟಕ ಜನತೆಗಳು, ಶಿವಣ್ಣವರ ಅಭಿಮಾನಿಗಳು ಮತ್ತು ಮಾಧ್ಯಮ ಮಿತ್ರರ ಸಪೋರ್ಟ್, ಡಿಜಿಟಲ್ ಮೀಡಿಯಾ ಸಪೋರ್ಟ್ ಹಾಗೂ ಪ್ರೊಡ್ಯೂಸರ್ಸ್ ಎಲ್ಲರಿಗೂ ನನ್ನ ಕೋಟಿ ನಮಸ್ಕಾರಗಳು. ನಿಮ್ಮೆಲ್ಲರ ಸಪೋರ್ಟಿಂದಲೇ ಇವತ್ತು ಭೈರತಿ ರಣಗಲ್ ಬ್ಲಾಕ್ ಬಸ್ಟರ್ ಆಗಿದೆ. ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ, ಶಿವಣ್ಣ ಅವರ ಜೊತೆ 4 ಬ್ಲಾಕ್ ಬಸ್ಟರ್ ಸಿನಿಮಾ ನಾನು ಕೆಲಸ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದು ನಾನು ತುಂಬಾ ಹೆಮ್ಮೆ ಇದೆ. ನರ್ತನ್ ಸರ್, ಕನ್ನಡ ಚಿತ್ರರಂಗಕ್ಕೆ ನೀವು 2 ಬ್ಲಾಕ್ ಬಸ್ಟರ್ ಸಿನಿಮಾ ಕೊಟ್ಟಿದ್ದೀರಾ ಸರ್. ಒಂದು ಮಫ್ತಿ, ಒಂದು ಭೈರತಿ ರಣಗಲ್. ಆ ಮಫ್ತಿ ಭೈರತಿ ರಣಗಲ್ ಮಧ್ಯದಲ್ಲಿ 7 ವರ್ಷ ಗ್ಯಾಪ್ ಇದೆ ಸರ್. ಆ 7 ವರ್ಷ ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ, ಮೆಂಟಲಿ ಆ್ಯಂಡ್ ಫಿಸಿಕಲಿ ಎಷ್ಟು ಚಾಲೆಂಜಿಂಗ್ ನೀವು ಅನುಭವಿಸಿದ್ದೀರ ಅಂತ ಯಾರು ಕೂಡ ಊಹೆ ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್. ಆ ಮಧ್ಯದಲ್ಲಿ ನೀವು ಆ ತಾಳ್ಮೆ ಇದೆಯಲ್ಲ ಸರ್, ಆ ತಾಳ್ಮೆಗೆ ಹ್ಯಾಟ್ಸ್ ಆಫ್. ಇವತ್ತು ಒಂದು ಅದ್ಭುತವಾದ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ನೀವು ಹೇಗೆ ಕೊಟ್ಟಿದ್ದೀರಾ ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಎಲ್ಲರಿಗೂ ಒಂದು ಸ್ಫೂರ್ತಿ ಜಾಸ್ತಿ ಆಗಿದೆ ಸರ್. ಹಾಗೆ ನನಗೊಂದು ಅದ್ಭುತವಾದ ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು ಬ್ಲಾಕ್ ಬಸ್ಟರ್ ಆಗಕ್ಕೆ ಎಲ್ಲರೂ ಕಾರಣಗಳಿದ್ದಾರೆ. ಅದರಲ್ಲಿ ನಮ್ಮ ನವೀನ್ ಸರ್ ಕೂಡ ಈಸ್ ಅ ಮೇನ್ ಪಿಲ್ಲರ್. ನಮ್ಮ ಭೈರತಿ ಸಕ್ಸಸ್ ಆಗುತ್ತೆ. ಪ್ರತಿಯೊಂದು ಫ್ರೇಮು ಕೂಡ ಆಡಿಯನ್ಸ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ನಾನು ಚಿತ್ರರಂಗಕ್ಕೆ ಬಂದಾಗ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಬರ್ತೀನಿ. ಅಂದರೆ ನಾನು ಆ್ಯಕ್ಟಿಂಗ್ ಕೋರ್ಸ್ ಮಾಡಿದ್ರು ಕೂಡ ಸಿನಿಮಾ ಕೆಲಸ ಕಲಿಬೇಕು ಅಂತ ನಾನು 2009ರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತೀನಿ. 22 ವರ್ಷ ನನಗೆ. ಸೊ ನನಗೊಂದು ಕುತೂಹಲ, ಹೇಗೆ ಭೂಮಿಗೆ ಒಂದು ಮಗು ಬಂದಾಗ ಪ್ರತಿಯೊಂದನ್ನು ಎಕ್ಸೈಟ್ ಆಗಿ ನೋಡುತ್ತೋ ಹಂಗೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡುವಾಗ
ಮೊದಲನೇ ದಿನ ತುಂಬಾ ಆಶ್ಚರ್ಯವಾಗಿ ನಾನು ಶೂಟಿಂಗ್ ಸ್ಪಾಟ್ ನೋಡ್ತಾ ಇದ್ದೆ. ಸೊ ಫಸ್ಟ್ ಕುತೂಹಲ ಆಗಿದ್ದು ತಿಂಡಿ ಕೂತ್ಕೊಂಡಾಗ 5 ತರ ತಿಂಡಿ ಬಡಿಸಿದ್ರು. ನಾನು ಏನ್ ವಿಶೇಷತೆ 5 ತರ ತಿಂಡಿ ಹಾಕಿದಾರಲ್ಲ ಅಂತ ಅಲ್ಲಿ ಯಾರೋ ಪಕ್ಕದಲ್ಲಿ ಇದ್ದವ್ರನ್ನ ಕೇಳಿದೆ. ಆಗ ಅವ್ರಂದ್ರು ಎವ್ರಿ ಡೇ ಇದೇ ತರ, ಯಾಕೆ ನಿಮ್ಗೆ ಹೊಸಬರ ಇಂಡಸ್ಟ್ರಿಗೆ ಗೊತ್ತಿಲ್ವಾ ನಿಮ್ಗೆ? ಇಲ್ಲ ಸರ್ ಗೊತ್ತಿಲ್ಲ ಸರ್. ದಿನ ಪ್ರತಿ ನಿರ್ಮಾಪಕರು, ನಮ್ಮ ಕನ್ನಡ ಚಿತ್ರರಂಗದಲ್ಲಿರೋ ನಿರ್ಮಾಪಕರು 4ರಿಂದ 5 ತರ ತಿಂಡಿ, ಟೀ ಕಾಫಿ ಯಾವಾಗ ಬೇಕು ಅಂದಾಗ, ಊಟದಲ್ಲೂ ಕೂಡ ಅದ್ಭುತವಾದಂತಹ ಊಟಗಳು, ಮತ್ತೆ ಸಂಜೆ ಕಾಫಿ ಟೀ ಟಿಫನ್ ಈ ತರ ಎಲ್ಲ ಕೊಡ್ತಾ ಇರ್ಬೇಕಾದ್ರೆ ಅವಾಗ ನಮ್ಗೆ ಅನಿಸ್ತು ಅಣ್ಣವರು ಯಾಕೆ ನಿರ್ಮಾಪಕರನ್ನ ಅನ್ನದಾತರು ಅಂತ ಹೇಳ್ತಾ ಇದ್ರು ಇದಕ್ಕೆ. ನಾನು ಒಂದು ಸಿನಿಮಾ ಶುರುವಾದ್ರೆ 300 ಜನಕ್ಕೆ ಕೆಲಸ ಸಿಗುತ್ತೆ, 300 ಫ್ಯಾಮಿಲಿಗಳಿಗೆ ಒಳ್ಳೇದಾಗುತ್ತೆ. ಜೊತೆಗೆ ಶ್ರಮದಿಂದ ಕೆಲಸ ಮಾಡೋರಿಗೆ ಹೊಟ್ಟೆ ತುಂಬ ಊಟ ಹಾಕ್ಬೇಕು ಅನ್ನೋದು ನಮ್ಮ ಕನ್ನಡ ಚಿತ್ರರಂಗದ ನಿರ್ಮಾಪಕರ ಉದ್ದೇಶ. ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಆ ಸಿನಿಮಾದಲ್ಲಿ ಫಸ್ಟ್ ದಿನ ನಮ್ಗೆ ಏನ್ ಎಕ್ಸೈಟ್ ಆಯ್ತು ಅದೇ ತರ ನಮಗೆ ಬೈರತ್ರಿಯಲ್ಲಿ ಸಿನಿಮಾ ಶೂಟಿಂಗ್ ಸ್ಪಾಟ್ ಅಲ್ಲಿ ಎಕ್ಸೈಟ್ ಆದ್ರೆ. ಯಾಕೆ ಅಂದ್ರೆ ಪ್ರತಿಯೊಂದಕ್ಕೂ ಒಂದು ಬಡ್ಜೆಟ್ ಅಂತ ಇರುತ್ತೆ. ಆ ಬಡ್ಜೆಟ್ ಮೇಲೆ ದುಡ್ಡು ಹಾಕಕ್ಕೆ ನಿರ್ಮಾಪಕರು ಕಷ್ಟ ಆಗುತ್ತೆ. ಏನ್ ಆಶ್ಚರ್ಯ ಅಂದ್ರೆ ನಾವು ಬೆಳಕೊಂಡದಲ್ಲಿ ಇಂಟರ್ವ್ಯೂ ಫೈಟ್ ನಡೀತಾ ಇದೆ. ಆಲ್ಮೋಸ್ಟ್ ಒಂದು 300 ಜನ ಕೆಲಸ ಮಾಡ್ತಾ ಇದೀವಿ. 300 ಜನಗಳ ಕೈಯಲ್ಲೂ ಆಪಲ್ ಇತ್ತು. ನಾನು ಶಾಕ್ ಆಗ್ತೀನಿ, ಏನಪ್ಪ ಇದು ಎಲ್ಲರ ಕೈಗೂ ಆಪಲ್ ಇದೆ, ಏನ್ ಸಮಾಚಾರ ಅಂತ. ಆವಾಗ ಗೊತ್ತಾಗುತ್ತೆ ಇದು ಹೊಸದಲ್ಲ. ಶಿವಣ್ಣ ಮತ್ತೆ ಗೀತಕ್ಕ ಅವರು ಮೊದಲನೇ ಪ್ರೊಡಕ್ಷನ್ ವೇದದಿಂದಲೂ ಇದನ್ನ ಅಭ್ಯಾಸ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲರೂ ಚೆನ್ನಾಗಿರ್ಬೇಕು, ಮನಸ್ಫೂರ್ತಿ ಖುಷಿಯಾಗಿ ಕೆಲಸ ಮಾಡಬೇಕು. ಹಾಗಾಗಿ ಪ್ರತಿಯೊಬ್ಬರಿಗೂ 12 ಗಂಟೆಗೆ ಎಲ್ಲರಿಗೂ ಎವ್ರಿ ಡೇ ಪ್ರತಿಯೊಬ್ಬ ಜೂನಿಯರ್ ಆರ್ಟಿಸ್ಟ್ ಇಂದ ಹಿಡಿದು ಮೇನ್ ಆರ್ಟಿಸ್ಟ್ ವರ್ಗು ಪ್ರತಿಯೊಬ್ಬರಿಗೂ ಆಪಲ್ ಕೊಡ್ತಾ ಇದ್ರು. ಸಂಜೆ ಒಂದು ಸ್ನಾಕ್ಸ್ ಕೊಡ್ತಾ ಇದ್ರು. ಅವಾಗ ಅನಿಸ್ತು ನನಗೆ, ಒಂದು ಮನೆಯಲ್ಲಿ ಹಿರಿಕರು ಹೇಗೆ ಎಲ್ಲ ಮಕ್ಕಳನ್ನು ಒಂದೇ ತರ ನೋಡ್ಕೊಳ್ತಾರ, ಹಂಗೆ ಗೀತಾ ಪಿಕ್ಚರ್ ಪ್ರೊಡಕ್ಷನ್ ನಲ್ಲಿ ಪ್ರತಿಯೊಬ್ಬರು ಶಿವಣ್ಣ ಮತ್ತೆ ಗೀತಕ್ಕ ತಂದೆ ಹತ್ರ ನಿಂತ್ಕೊಂಡು ನಮ್ಗೆಲ್ಲರೂ ನೋಡ್ಕೊಂಡಿದ್ದಾರೆ. ಗೀತಕ್ಕ ತುಂಬಾನೇ ಖುಷಿ ಇದೆ ನಿಮ್ಮ ಪ್ರೊಡಕ್ಷನ್ ಮೇಲೆ. ಹೇಗೆ ಅಣ್ಣನಿಗೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಂತ ಬಿರುದು ಬಂತು, ನಿಮ್ಮ ಪ್ರೊಡಕ್ಷನ್ ಕೂಡ ಹ್ಯಾಟ್ರಿಕ್ ಹಿಟ್ ಪ್ರೊಡಕ್ಷನ್ ಅಂತ ನನಗೆ ನಿಮ್ಮ ಪ್ರೊಡಕ್ಷನ್ಗೆ ಅವಕಾಶ ಮಾಡಿಕೊಟ್ಟಿದ್ದೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮ್ಮ ಮಗಳವರು ಕೂಡ ಅದೇ ದಾರಿ ನಡೀತಾ ಇದ್ದಾರೆ, ಹೊಸಬರಿಗೆ ಅವಕಾಶ ಕೊಟ್ಟು ಬೆಳೆಸ್ತಾ ಇದ್ದಾರೆ ಮೇಡಮ್. ನಿಮಗೂ ಒಳ್ಳೇದಾಗಲಿ ಅಂತ ಕೇಳ್ಬೇಕು ಮೇಡಮ್. ಶಿವಣ್ಣ ನನಗೆ ಈ ಬೈರತ್ರಿಯಲ್ಲಿ ಸಿನಿಮಾ ನನಗೆ ಎಷ್ಟು ಪ್ರೆಷರ್ ಕೊಡ್ತಾ ಇದೆ ಅಂದ್ರೆ, ಫೋನ್ ಮಾಡಿದವರೆಲ್ಲ ಮಫ್ತಿ ಟು ಯಾವಾಗ ಅಂತ ಕೇಳ್ತಾ ಇದ್ದಾರಣ್ಣ. ಸೊ ನಾನು ಅದಕ್ಕೆ ನಾನು ಅಣ್ಣನ ಕೇಳ್ಬಿಟ್ಟು ನರ್ಪನ್ ಸರ್ನ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ದೀನಿ. ಸೊ ಆದಷ್ಟು ಬೇಗ ನೀವು ಶುರು ಮಾಡ್ತೀರ ಅನ್ನೋ ನಂಬಿಕೆ ನಿಮ್ಗಿದೆ. ನಿಮ್ಮ ಮುಖಾಂತರ ಪ್ರಶ್ನೆಗೆ ಜನಕ್ಕೆ ಒಂದು ನಂಬಿಕೆ ಬಂತು, ನಿಮ್ ಮುಂದೆ ನಾನು ಹೇಳಿದ್ದೀನಿ ಅಂತ ಅಣ್ಣ. ಮುಂದೆ ದಿನ ಆದಷ್ಟು ಬೇಗ ಶುರು ಮಾಡಿ ಅಣ್ಣ. ಅಂಡ್ ಫೈನಲ್ ಆಗಿ ನಾನು ಅಣ್ಣನ ಬಗ್ಗೆ ಮಾತಾಡಬೇಕು. ಅವರು ಬೆಳೆದು ಪಕ್ಕದಲ್ಲಿರೋರ್ನ ಬೆಳೆಸೋದು ಅಂತಲ್ಲ, ಅದು ನಮ್ಮ ಶಿವಣ್ಣ ಅವರ ಗುಣ. ಅದಕ್ಕೆ ನನಗೆ ಒಂದು 1000 ಎಕ್ಸಾಂಪಲ್ಸ್ ಇದೆ, ಬಟ್ ಇವತ್ತು ಒಂದು ಎಕ್ಸಾಂಪಲ್ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈ ತರ ವೇದಿಕೆ ನನಗೆ 1 ದಿನಗಳಲ್ಲಿ ತುಂಬಾ ಲೇಟ್ ಆಗಿ ಸಿಗುತ್ತೆ. ಹಾಗಾಗಿ ಮಫ್ತಿ ಶೂಟಿಂಗ್ ನಡೀತಾ ಇರುತ್ತೆ. ಅಲ್ಲಿ ಒಂದು ಸೀನ್ ನಿಮ್ಗೆ ಗೊತ್ತಿರಬೇಕು, ಅಣ್ಣ ತಂಗಿ ಎಷ್ಟೋ ವರ್ಷ ಮಾತಾಡ್ತಿರಲ್ಲ, ಒಂದಾಗ ಒಂದು ದೃಶ್ಯ ಬರುತ್ತೆ. ರೈನ್ ಎಫೆಕ್ಟ್, ಮುರಳಿ ಸರ್ ಇರ್ತಾರೆ, ಮಗು ಇರುತ್ತೆ, ಶಿವಣ್ಣ ತಂಗಿ ಇರ್ತಾರೆ. ಅವ್ರು ಯಾವಾಗ ಒಂದಾಗ್ತಾರೋ ಅವಾಗ ನಾನು ಒಂದು ದೂರದಿಂದ ಒಂದು ಎಮೋಷನಲ್ ಆಗಿ ನೋಡುವಂತ ಒಂದು ದೃಶ್ಯ. ಆಕ್ಚುಲಿ ಆ ಸೀನಲ್ಲಿ ನಾನು ಇರೋದಿಲ್ಲ ಮೊದಲು ಪ್ಲಾನ್ ಪ್ರಕಾರ. ಯಾಕೆಂದ್ರೆ ಅದು ಫ್ಯಾಮಿಲಿ ವಿಷಯ ಆಗಿರೋದ್ರಿಂದ ಬರೀ ಅಣ್ಣ ತಂಗಿ, ಮುರಳಿ ಸರ್ ಮತ್ತೆ ಮಗು ಮಧ್ಯದಲ್ಲಿ ನಡೆದೋಗ್ಲಿ ಅನ್ನೋ ತರ ಇರುತ್ತೆ. ಸೊ ಹಾಗಾಗಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಸರ್ ಈ ಸೀನಲ್ಲಿ ನೀವು ಇಲ್ಲ, ಸೊ ನೀವು ರಿಲ್ಯಾಕ್ಸ್ ಆಗ್ಬೋದು, ಇಲ್ಲ ಪ್ಯಾಕಪ್ ಆಗಿದ್ದೀನಿ, ಮೇಕಪ್ ತೆಗಿಬಹುದು ಅಂತ. ಬಟ್ ಏನೋ ಗೊತ್ತಿಲ್ಲ, ಅವಾಗ ನಾನು ಮೇಕಪ್ ತೆಗೆದಿರಲಿಲ್ಲ, ಕಾಸ್ಟ್ಯೂಮ್ ಎಲ್ಲ ತೆಗೆದುಬಿಟ್ಟಿದ್ದೆ, ಬೇರೆ ನನ್ನ ಕ್ಯಾಶುವಲ್ ಡ್ರೆಸ್ ಹಾಕೊಂಡಿದ್ದೆ. 1-1.5 ಗಂಟೆ ಆದ್ಮೇಲೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರು ಓಡ್ ಬಂದ್ರು, ಸರ್ ಅರ್ಜೆಂಟ್ ಬನ್ನಿ, ಈ ಸೀನಲ್ಲಿ ನೀವು ಇದ್ದೀರಂತೆ, ನಿಮ್ದೊಂದು ರಿಯಾಕ್ಷನ್ ಬೇಕಂತೆ, ಬನ್ನಿ. ನಾನು ರೆಡಿಯಾಗಿ ಸ್ಪಾಟ್ ಹೋಗೋ ತನಕ ಹತ್ತತ್ರ ಒಂದು 10 ನಿಮಿಷ ಆಯ್ತು. ನೋಡ್ತೀನಿ ಶಿವಣ್ಣ ಒದ್ದೆ ಮೈಯಲ್ಲಿ ನಿಂತಿದ್ದಾರಲ್ಲೇ. ಏನೋ ಅಣ್ಣ ತಂಗಿ ಒಂದಾಗ ಸೀನ್ ಒದ್ದೆ ಮೈಯಲ್ಲಿ ನನಗಾಗಿ ಕಾಯ್ಕೊಂಡು ನಿಂತಿದ್ರು. ನನಗೆ ತುಂಬಾ ಶಿವರಕ್ಷಣೆ ಆಗ್ಬಿಡುತ್ತೆ, ಏನಪ್ಪ ಶಿವಣ್ಣ 10 ನಿಮಿಷ ಕಾಯಿಸ್ಬಿಡ್ತಾನ, ಅಣ್ಣ ಸಾರಿ ಅಣ್ಣ ಅಂತ ಹೇಳ್ತೀನಿ. ಆಗ ಅಣ್ಣ ಮಾತಾದ್ರು, ಅಲ್ಲಮ್ಮ ನೀನು ಎಲ್ಲ ಜಾಗದಲ್ಲಿ ನನ್ನ ಜೊತೆ ನಿಂತಿದ್ದೆ ಕಣಮ್ಮ, ಅಣ್ಣ ತಂಗಿ ಒಂದಾಗ ನೀನು ನಿಂತ್ಕೊಂಡು ನೋಡ್ಬೇಕು ಕಣಮ್ಮ, ಅದಕ್ಕೆ ನಾನು ಕಾಯ್ತಾ ಇದ್ದೀನಿ, ಪರವಾಗಿಲ್ಲ ಬಾ ಅಂತ ಹೇಳಿ ಶಿವಣ್ಣ ಅಲ್ಲಿ ಒಂದು ಶಾರ್ಟ್ ಕೊಡಿಸ್ತಾರೆ ನನಗೆ. ಆ ಶಾರ್ಟ್ ಎಷ್ಟು ಇಂಪಾರ್ಟೆಂಟ್ ಆಯ್ತು ಅಂದ್ರೆ, ಸಿನಿಮಾದಲ್ಲಿ ನೋಡುವಂತ ಪ್ರೇಕ್ಷಕರು ಆ ಸೀನಲ್ಲಿ ನನ್ನೊಂದು ರಿಯಾಕ್ಷನ್ ಬರೋದು ತುಂಬಾನೇ ಕನೆಕ್ಟ್ ಆದ ಜನ. ಆಗ ನಿಮ್ ಪ್ರತಿ ಸರಿ ಒಬ್ಬ ಪ್ರೇಕ್ಷಕ ನಾನು ಹೊಗಳದಾಗೆಲ್ಲ ನಿಮ್ಗೆ ನೆನೆಸ್ಕೊತೀನಿ. ಆಗ ಅನ್ಕೊಂಡೆ, ನೀವು ಬೆಳೀತಾ ಪಕ್ಕದಲ್ಲಿರೋನು ಬೆಳೆಸೋ ಲಕ್ಷಣ ನಿಮ್ಮಲ್ಲಿದೆ ಅಂತ. ಒಂದ್ ಮಾತಂತೂ ನಿಜ ಅಣ್ಣ, ನಮ್ಮ 3 ಟೀನರ್ಸ್ ಕೂಡ ರಿಲೀಸ್ ಟೈಮಲ್ಲಿ ನಿಮ್ ಸಿನಿಮಾ ರಿಲೀಸ್ ಆಗ್ತಿರ್ಲಿಲ್ಲ. ಮೈಸೂರಿಗೆ ಬರ್ತಿದ್ದು, ನಮ್ಗೆ ಮೈಸೂರು ಸಿನಿಮಾ ನೋಡೋಕ್ಕೂ ಅವಕಾಶ ಇರ್ತಿರ್ಲಿಲ್ಲ.
ಒಂದು ಥಿಯೇಟರ್ಗೆ ಜಾಗ ಸಿಗ್ತಿಲ್ಲ ನಮಗೆ ಸಿನಿಮಾ ನೋಡೋಕ್ಕೆ. ಇವತ್ತು ನಿಮ್ಮ ಹೃದಯದಲ್ಲಿ ನಮ್ಗೆ ಒಂದು ಸಣ್ಣ ಜಾಗ ಸಿಕ್ಕಿದೆ ಅನ್ನೋದೇ ನಮ್ಗೊಂದು ದೊಡ್ಡ ಖುಷಿಯಲ್ಲ. ನಿಮ್ಮ ಬ್ಲೆಸ್ಸಿಂಗ್ಸ್ ಯಾವಾಗಲೂ ಇರಲಿ ಅಂತ ಹೇಳ್ಕೊಟ್ಟ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನನ್ನ ಮಾತೇ ಬರ್ತಿಲ್ಲ, ತುಂಬ ಎಮೋಷನಲ್ ಆಗಿಬಿಟ್ಟು ಅದು ಮಾತಾಡಿದ್ದು ಮಾತಾಡಿದ್ದು ತುಂಬ ಎಮೋಷನಲ್ ಆಯಿತು. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಬಂದಿರುವಂಥ ಪತ್ರಕರ್ತರ ಮಿತ್ರರಿಗೆ ಹಾಗೆ ನಮ್ಮ ವೈರಿಕರಣ ಫ್ಯಾಮಿಲಿಗೆ ನಮಸ್ಕಾರ. ಶಿವಣ್ಣ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಎಸ್ಪೆಷಲಿ ಆ ಸೀನ್ ಆ್ಯಕ್ಚುಲಿ ಫಸ್ಟೇ ಫ್ರೆಶ್ ಸೀನ್ ನಡೀತಿರ್ಬೇಕಂದ್ರೆ ಸ್ಕ್ರೀನ್ ನಾನು ನಿಮ್ಮನ್ನು ನಿಭಾಯಿಸ್ಬೇಕಂದ್ರೆ ಸ್ಕ್ರೀನ್ಗೆ ಹೋಗಿ ಒಂದಷ್ಟು ಜನ ಗೊತ್ತಾ ಇದ್ರು. ನನಗೆ ಒಂದು ಆಚೆ ಬಂದಂತೆ ಏನು ನಮ್ಮ ಬಾಸ್ಗೆ ಇದು ಅಂದ್ಬಿಟ್ಟು ನಮ್ಗೆ ಯಾರು ಬಂದರೆ ನಮಗೆ ಎಷ್ಟು ಖುಷಿ ಆಯ್ತು ಅಂದರೆ ಎಲ್ಲೋ ಒಂದು ಕಡೆ ಓಕೆ ಆ ಜಸ್ಟಿಫೈಡ್ ಕ್ಯಾರೆಕ್ಟರ್ ಅನಿಸ್ತು. ಸೊ ಕಂಪ್ಲೀಟ್ ಕ್ರೆಡಿಟ್ ನಾನು ನರ್ತನ್ ಸರ್ ಕೊಡ್ತೀನಿ. ಆ ಕಂಪೋಸಿಷನ್ ನನ್ನ ಸೀನ್ ಪೇಪರ್ ಓದಿದಾಗಲೇ ನಾನು ಸಖತ್ ಎಕ್ಸೈಟ್ ಆದೆ. ಈ ಸೀನಿಗೆ ಗ್ಯಾರಂಟಿ ಚಪ್ಪಾಳೆ ಬೀಳುತ್ತೆ, ವಿಸಿಲ್ ಬೀಳುತ್ತೆ ಅಂತ. ಆಮೇಲೆ ಕರ್ಮ ಅಂತ ಒಂದು ಬರುತ್ತೆ. ಹೊಯ್ಸಳ ಸಿನಿಮಾಲಿ ನಾನು ಸ್ಟೇಷನ್ಗೆ ಹೋಗಿ ಬೆಂಕಿ ಹಾಕ್ತೀನಿ ಶಿವಣ್ಣ. ಈ ಸಿನಿಮಾಲಿ ನನ್ನ ಸ್ಟೇಷನ್ ಬೆಂಕಿ ಬೀಳುತ್ತೆ. ಯಾ ಸೊ ಈ ಸಂದರ್ಭದಲ್ಲಿ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಬಾಮಿನೇ. ಥ್ಯಾಂಕ್ ಯು ಶಿವಣ್ಣ. ಬಹುಶಃ ಅವತ್ತು ನಾನು ಸಖತ್ ಟೆನ್ಷನ್ ಆಗಿದೆ. ನೀವು ಬಂದಾಗ ಒಂದು ಕೊಟ್ರಿ ಇರ್ಬೇಕಂದ್ರೆ ನನಗೆ ಒಂದು ಸೆಕೆಂಡ್ ನನಗೆ ಶಿವಣ್ಣನ ಗಂಡು ನೋಡೋಕ್ಕಾಗಲ್ಲ ನನಗೆ ಅಂತ. ಬಟ್ ಯು ಮೇಡ್ ಮಿ ಸೋ ಕಂಫರ್ಟಬಲ್. ಅಕ್ಕನ ಪರಿಚಯ ಮಾಡಿಸಿದ್ರಿ, ಮೇಡಮ್ನ ಪರಿಚಯ ಮಾಡಿಸಿದ್ರಿ. ಲೈಕ್ ದಟ್ ಗೇವ್ ಮಿ ಕಾನ್ಫಿಡೆನ್ಸ್. ಸಿ ದಟ್ಸ್ ವಾಟ್ ಯು ನೋ. ದೊಡ್ಡ ಮನೆ ಅಂತ ಹೇಳೋಕ್ಕೆ ಅದಕ್ಕೆ ಅನ್ಸುತ್ತೆ. ಆ ದೊಡ್ಡ ಗುಣ ನಿಮ್ಮಲ್ಲಿರೋ ಗುಣ. ಆರ್ಟಿಸ್ಟ್ಗಳು ಎಷ್ಟು ಕಂಫರ್ಟ್ ಮಾಡ್ತೀರಾ ಅಂದರೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಲೈಕ್ ಎ ಸೆಡ್, ಬಹುಶಃ ನಮ್ಮ ಡ್ಯಾಡಿ ಇದ್ದೀರ ತುಂಬ ಖುಷಿ ಪಡ್ತಿರೋರು. ಈಸ್ ಯುವರ್ ಬಿಗ್ಗೆಸ್ಟ್ ಫ್ಯಾನ್. ಥ್ಯಾಂಕ್ ಯು. ಗೀತಕ್ಕ ನೀವು ಕೇಕ್ ಮಿಸ್ ಮಾಡ್ತೀನಿ. ನನ್ನ ಮನೆ ಹತ್ರ ಬಂದಾಗ ನಾನೇ ಬಂದ್ಬಿಡ್ತೀನಿ ನನ್ನ ಕೇಕ್ ತಿನ್ನೋದಕ್ಕೆ. ನಿಜವಾಗ್ಲೂ ಐ ರಿಯಲಿ ಮೀನ್ ಇಟ್. ನನ್ನ ಆ್ಯಕ್ಚುಲಿ ಸ್ವೀಟ್ ಕೊಡ್ತಾರೆ ಸುದೀಪ್ ಸರ್ ರೇಗಿಸ್ತಾ ಇರ್ತಾರೆ ನಮಗೇನು ಇಷ್ಟು ಸ್ವೀಟ್ ತಿಂತೀಯ ಅಂತ. ಸೊ ಥ್ಯಾಂಕ್ ಯು ನರ್ತನ್ ಸರ್. ಥ್ಯಾಂಕ್ ಯು ಸೋ ಮಚ್. ಹರಿದಾಸ್ ಕೋಳೆ ಅನ್ನೋ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದೀರಿ, ತುಂಬ ಥ್ಯಾಂಕ್ ಯು. ಆ್ಯಂಡ್ ಜನ ಎಂಜಾಯ್ ಮಾಡ್ತಾರೆ. ಫಸ್ಟ್ ಟೈಮ್ ನನಗೆ ಇವತ್ತು ಬರ್ತಿರ್ಬೇಕಂದ್ರೆ ಒಂದು ಜನ ನನ್ನ ಹಿಂಗೆಲ್ಲ ಪೊಲೀಸ್ ಅಂದಾಗ ಅದು ಎಷ್ಟು ಖುಷಿ ಕೊಟ್ಟು ಒಬ್ಬ ಆರ್ಟಿಸ್ಟ್ ಅದೇ ಶಿವಣ್ಣ. ಐ ಆಮ್ ಸೋ ಪ್ರೌಡ್. ಗೀತಾ ಪಿಕ್ಚರ್ಸ್ ಅಲ್ಲಿ ನನ್ನ ಮೊದಲನೇ ಸೂಪರ್ ಹಿಟ್ ಅಂತ ಹೇಳ್ಕೊಳಕ್ಕೆ ಐ ಫೀಲ್ ಸೋ ಪ್ರೌಡ್ ಆ್ಯಂಡ್ ಪ್ರಿವಿಲೇಜ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ ಎಲ್ಲ ಆರ್ಟಿಸ್ಟ್ಗಳು, ಅವಿನಾಶ್ ಸರ್ ಆಗಿರ್ಬೋದು, ಮಧು, ನಮ್ಮ ಐ ಆಮ್ ಸಾರಿ, I remember as you dance Rose only because that character, you know, I can't forget it. Thank you so much and welcome to our industry. And you've done a fantastic job. Thank you. Madhu, thank you so much. Elru, thank you. ತುಂಬ ಖುಷಿ ಆಗ್ತದೆ. ತುಂಬ ವರ್ಷದಿಂದ ನಿಮ್ಮ ಒಬ್ಬರನ್ನ ನೋಡ್ತೀರಾ, ಇಚ್ಛೆ ಪಡ್ತೀರಾ, ಅವ್ರ ಫ್ಯಾನ್ ಆಗ್ತೀರಾ, ನೀವು ಎಂಜಾಯ್ ಮಾಡ್ತೀರಾ, ಅವ್ರ ಸಕ್ಸಸ್ಸನ್ನು ನೀವು ದೂರದಿಂದ ನೋಡ್ತೀರಾ. ಇವತ್ತು ಅವ್ರ ಸಕ್ಸಸ್ಸಲ್ಲಿ ನಾವು ಒಂದು ಭಾಗ ಆಗಿದ್ದೀವಿ ಅನ್ನೋದಕ್ಕೆ ತುಂಬ ಸಂತೋಷ ಆಗುತ್ತೆ. ವೆರಿ ಹ್ಯಾಪಿ ಸರ್. ಥ್ಯಾಂಕ್ ಯು ಸೋ ಮಚ್. ಮುಂದುವರೆಗೆ ಸಾಮೂಹಿಕವಾಗಿ ನನ್ನೊಂದು ರಿಕ್ವೆಸ್ಟ್ ಇದೆ. ಇದು ಮುಗಿದ ಮೇಲೆ ನನಗೊಂದು ಸೆಲ್ಫಿ ಬೇಕು. ಪುನೀತ್ ಸಹಜದ ಒಂದು ಸೆಲ್ಫಿ ಬೇಕು ನನಗೆ. ಥ್ಯಾಂಕ್ ಯು ನರ್ತನ್ ಸರ್. ಥ್ಯಾಂಕ್ಸ್ ಫಾರ್ ದ ಅಪರ್ಚುನಿಟಿ. ಎಲ್ಲ ನಟರಿಗೂ ನಟನೆಗೆ ಮೊದಲಾಗಿ ಗೀತಕ್ಕವರಿಗೆ ಥ್ಯಾಂಕ್ಸ್ ಹೇಳೋದು. ಇಂಥ ಒಂದು ಮೂವಿ ಪ್ರೊಡಕ್ಷನ್ ಮಾಡೋಕ್ಕೆ ಮತ್ತು ಶಿವಣ್ಣವ್ರಿಗೆ ಥ್ಯಾಂಕ್ಸ್ ಇಂಥ ಮೂವಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ನರ್ತನ್ ಸರ್ ಇಂಥ ಒಂದು ಮೂವಿ ಡೆಡಿಕೇಟ್ ಮಾಡಿದ್ದು ಇಂಡಸ್ಟ್ರಿಗೆ. ಯಾಕೆಂದರೆ ನಾವೆಲ್ಲ ನೋಡ್ತಾ ಇದ್ದೀವಿ ಏನು ಆಗ್ತಾ ಇದೆ ಕಲೆಕ್ಷನ್ ವೈಸು ಅಥವಾ ಇಂಡಸ್ಟ್ರಿ ಸಿಗ್ತದೆ ಅಂತ ನಾವು ಅನ್ಕೋತಾಗಿ ಹೇಳ್ತಾ ಇದ್ದೀವಿ. ಬಟ್ ಇಲ್ಲ, ಇಂಡಸ್ಟ್ರೀಸ್ ಹೊರಗಿಲ್ಲ, ಇಂಡಸ್ಟ್ರೀಸ್ ಹೊರಗೋಗಿಲ್ಲ. ಎಲ್ಲಿವರೆಗೂ ಅಂದರೆ ಇಂಥ ಮೂವಿಗಳು ಬರ್ತಾ ಇರೋರು ಯಾವತ್ತೂ ಇಂಡಸ್ಟ್ರೀಸ್ ಹೊರಗಲ್ಲ. ಆ್ಯಂಡ್ ಮೇಲಾಗಿ ಬರೀ ಒಂದು ಎಕ್ಸಾಂಪಲ್ ಅಂದರೆ ಆಡಿಯನ್ಸು ಅದಕ್ಕೆ ಮಾರ್ಕ್ಸ್ ಕೊಟ್ಟಿದ್ದಾರೆ. ಆ ಮಾರ್ಕ್ಸ್ನ ಹೇಳೋದಷ್ಟೇ ಇರುತ್ತೆ ಸರ್. ಸೊ ನಾನೊಂದು ಬರೀ ಮೀಡಿಯಾ ಆಗಿ ಒಂದು ಥಿಯೇಟರ್ ಓನರ್ ಆಗಿ ಈ ಮೂವಿ ಯಾವ ಮಟ್ಟಿಗೆ ಜನನ ಎಂಟರ್ಟೈನ್ ಮಾಡ್ತಾ ಇದೆ ಮತ್ತು ಯಾವ ಮಟ್ಟಿಗೆ ಜನನ ಸೆಳೀತಾ ಇದೆ ಅನ್ನೋದು ನಾನು ಕಣ್ಣಾರೆ ನೋಡಿದ್ದೀನಿ. ನಾನು ಸಾಕ್ಷಿ.
ಆ್ಯಕ್ಚುಲಿ ನನ್ನ ಬಂದು ಮೂವೀಸ್ ಥಿಯೇಟರ್ ಕಡೆಯಿಂದ ಏನಿದೆ ಇದು ಕಲೆಕ್ಷನ್ ವಾಯ್ಸ್ ಅಂತ ರಿಪೋರ್ಟ್ ಬಂದರೆ ಯಾಕಂದರೆ ಫಸ್ಟ್ ಆಡಿಯನ್ಸ್ನ ನಾವು ನೋಡ್ಬೋದು, ಯಾವುದೇ ಮೂವಿ ಆಗಿರ್ಬೋದು ಅದರ ಫಸ್ಟ್ ರಿಯಾಕ್ಷನ್ ಏನು, ಆ ಪಿಕ್ಚರ್ ಯಾವ ರೀತಿ ಆಡಿಯನ್ಸ್ನ ರಿಸೀವ್ ಮಾಡ್ತಾರೆ ಅಂತ ನಾವು ಫಸ್ಟ್ ನೋಡ್ತೀವಿ. ನಾವು ತದನಂತರ ಮೂವಿ ಟೀಮ್ ಬರ್ತಾರೆ ನೋಡ್ತಾರೆ, ಅವರು ಕೂಡ ಒಂದು ಅಸಡೆ ಮಾಡೋದು ಏನು ಸರಿ ಇದೆ, ಏನು ತಪ್ಪಾಗಿದೆ, ಏನು ಸರಿ ಹೋಗಿದೆ. ಆ ನಿಟ್ಟಿನಲ್ಲಿ ವೈರತ್ರಿಗಳ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಈಗ ಚೆನ್ನಾಗಿದೆ ಅಂತ ಹೇಳೋದು ಒಂದೇ ಒಂದು ನಾನು ಓನ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನನ್ನ ವೈಫ್ ಈ ನಡುವೆ ಸ್ವಲ್ಪ ಜಾಸ್ತಿ ಈ ಕೊರಿಯನ್ ಸೀರೀಸ್ ಆಗೋದಿಲ್ಲ ನೋಡ್ತಾ ಇಷ್ಟ. ಸೊ ಅವಳು ಮಾತ್ರ ಮೂವಿ ನೋಡಿಲ್ಲ. ನೀವು ಅವತ್ತು ಥಿಯೇಟರ್ ಬಂದಿದ್ದೀರಿ, ನನ್ನ ವೈಫ್ ಮೇಲೆ ಮೂವಿ ನೋಡ್ತಾ ಇದ್ದು ಅವ್ನು ಮಾತ್ರ ಏನು ಮಾಡಿದ್ರು ಪಿಕ್ಚರು ಈ ನಡುವೆ ಸೀರೀಸ್ ನೋಡಿ ಮೂವಿ ನೋಡಿ ಇಂಟ್ರೆಸ್ಟ್ ಹೋಗಿತ್ತು ಅಂತ ಹೇಳಿದ್ರು. ಆದರೆ ಈ ಪಿಕ್ಚರಲ್ಲಿ ಸೆಕೆಂಡ್ ನಿಮಿಷ ಥ್ರಿಲ್ಲಿಂಗ್ ಆಗಿದೆ ಮೂವಿ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ಇದು ನನ್ನ ವೈಫು ಆಡಿಯನ್ಸ್ ಆಗಿ ಹೇಳಿದಂಥ ಮಾತು. ಸೊ ಈ ಮಾತಲ್ಲಿ ನನಗೆ ಎರಡು ಖುಷಿ ಆಯಿತು. ಒಂದು ಆಡಿಯನ್ಸ್ ಇಷ್ಟಪಡ್ತಾರೆ, ಎರಡನೇದು OTT ಒಂದು ಥಿಯೇಟ್ರ್ ಪಿಕ್ಚರ್ ನೋಡಲ್ಲ ಅನ್ನೋದು ಏನೋ ಒಂದು ಈ ಒಂದು ಸುದ್ದಿ ಇತ್ತಲ್ಲ, ಅದು ಕೂಡ ಸುಳ್ಳು. ಜನ ಬರ್ತಾರೆ, ಕಂಟೆಂಟ್ ನೋಡಿದ್ದಾಗ ಮೂವಿ ನೋಡಿದರೆ ಜನ ಥಿಯೇಟರ್ ಬಂದೇ ಬರ್ತಾರೆ ಅಂತೇಳಿ ನನಗೆ ಅಶ್ಯೂರೆನ್ಸ್ ಸಿಕ್ಕಿದೆ. ಸೊ ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ಎವ್ರಿ ಒನ್. ಆ್ಯಂಡ್ ಆ್ಯಕ್ಚುಲಿ ನನಗೆ ಕೇಳಿದ್ರೆ ನೀವು, ನಾನು ತೆಲುಗು ಕೇಳ್ತಾ ಇದ್ದೀನಿ ಇವತ್ತು. ಆ್ಯಕ್ಚುಲಿ ಈ ಪಿಕ್ಚರ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ನಮ್ಮ ಜಗದೀಶ್ ಕೇಳಬೇಕು, ಏನಪ್ಪ ಹೆಂಗಿದೆ ಎಲ್ಲ ಕಡೆ ಅಂತ. ಯಾಕಂದ್ರೆ ಸಾಕಷ್ಟು ಥಿಯೇಟರ್ಗಳ ನಡೆಸ್ಕೊಂಡು ಅವರೇ. ಸೊ ಅವರು ಒಂದು ಮಾತು ಕೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. ಹೇಗೆಂತಂದರೆ ನನಗೆ ಇವತ್ತು ಈ ಸಿನಿಮಾ ನನಗೆ ಬೇಕೇ ಬೇಕು ಅಂತ ಅಂದ್ಬಿಟ್ಟು ನಾನು ತುಂಬ ಜನಕ್ಕೆ ಕೇಳಿದ್ದೆ. ಅದಕ್ಕಿಂತ ಹೆಚ್ಚಾಗಿ ಜಗದೀಶ್ ಅವರ ಡಿಸ್ಟ್ರಿಬ್ಯೂಷನ್ ನೀವೇ ತಗೊಳ್ಳಿ ಅಂತ ನನಗೆ ನಮ್ಮ ಥಿಯೇಟ್ರುಗಳು ಈಗ ನಮ್ಮ ಥಿಯೇಟ್ರುಗಳು ಇರೋದನ್ನು ನಾವು ಪ್ರತಿ ವೀಕ್ ಮಾತಾಡ್ತಾ ಇರ್ತೀವಿ. ಆವಾಗ ನಮಗೆ ತುಂಬ ಸಜೆಷನ್ ಬಂದಿತ್ತು. ನಮ್ಮ ಮುಖ್ಯದ ವೆಂಕಟೇಶಣ್ಣ ಇರೋರು, KP ಶ್ರೀಕಾಂತ್ ಅವರು, ಅವ್ರ ಬಿಡಿ ನಮಗೆ ಯಾವಂತಹ ಬ್ಯಾಕ್ ಸಪೋರ್ಟ್ ಕುಮಾರಣ್ಣ ಇರೋರು ಇವರೆಲ್ಲ, ಆಮೇಲೆ ಅದರಿಂದ ನಮ್ಮ ಮೈಸೂರು ಥಿಯೇಟ್ರು ರಾಜಾರಾಮ್ ಅವರು ಇದೆಲ್ಲ ಹೇಳಿದ್ರು. ಬಟ್ ಅನ್ಫಾರ್ಚುನೇಟ್ ಆಗಿ ಇದನ್ನ ಆಗಸ್ಟ್ 15 ಅಂತ ಫಸ್ಟ್ ಡೇಟ್ ಅನೌನ್ಸ್ ಮಾಡ್ತಾರೆ. ಯಾವುದು ನಮ್ಮ ಬೇರೆ ಅವಾಗ ನಮಗೆ ನಮ್ಮದು ಭೀಮಾ ಪ್ರೊಡಕ್ಷನ್ ನಮ್ಮದೇ ಇರೋದ್ರಿಂದ ವಿತ್ ಡಿಸ್ಟ್ರಿಬ್ಯೂಷನ್ ನಮ್ಮದೇ ಇರೋದ್ರಿಂದ ನಮಗೆ ಇದು ವಿಷಯಕ್ಕೆ ಎಷ್ಟು ಬಂದು ಕಾಯ್ತಾರೆ. ಈ ಸ್ಟೇಜಲ್ಲಿ ಅವತ್ತು ಅಣ್ಣ ಬಂದಿರ್ತಾರೆ ನಮ್ಮದು ಪ್ರೀ-ರಿಲೀಸ್ ಈವೆಂಟ್. ಅವತ್ತು ಅಣ್ಣನ ನಾನು ಕೇಳ್ತೀನಿ, ಅಣ್ಣ ಅದು ಡಿಸ್ಟ್ರಿಬ್ಯೂಷನ್ ಸ್ವಲ್ಪ ಮಾತಾಡಬೇಕಣ್ಣ ಅಂತ ಬರ್ತೀನಿ. ಜಗದೀಶ್ ನೀನು ಯಾವಾಗ ಬೇಕಾದ್ರೆ ಬರಪ್ಪ ನನಗೆ ಅಂತ. ಆದರೂ ಕೂಡ ನಾನು ಅದಾದ ಒಂದು ವೀಕು 10 ಡೇಸ್ಗೆ ನಾನು ಹೋಗಿ ನಮ್ಮದಿದ್ರೆ ನಮ್ಮಿಬ್ಬರ ಇಷ್ಟು ದೊಡ್ಡ ಬ್ಯಾನರು, ಗೀತಾ ಪಿಕ್ಚರ್ಸ್ ಬ್ಯಾನರು, ಇಷ್ಟು ಡೇಟು, ಇಷ್ಟು ಕ್ರೇಜಿನ ಮೂವಿನ ಜಸ್ಟ್ ಒಂದು ಸಿಟ್ಟಿಂಗಲ್ಲಿ ಒಂದು 5 ಮಿನಿಟ್ಸಲ್ಲಿ ಸಿನಿಮಾ ನನ್ನ ಕೊಡ್ತಾರೆ ಅಂತಂದರೆ ಅವರು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ. ಆಮೇಲೆ ಅಲ್ಲಿಂದ ಈ ಮೂವಿನ ತಗೊಳ್ಳೋದು ಹೆಂಗೆ ಅಂತ ಅಂದರೆ, ಈ ಭೈರತಿ ರಣಗಳನ್ನ ಇದನ್ನು ನಾನು ಹುಟ್ಟಕ್ಕೆ ಹೋಲಿಸ್ತೀನಿ. ಅಂದರೆ ಇಲ್ಲಿ ತುಂಬ ಜನ ಹುತ್ತನೇನೋ ತುಂಬ ಇರುವೆಗಳು ತುಂಬ ಕಷ್ಟಪಟ್ಟು ಹಗಲು ರಾತ್ರಿ ಕಟ್ತಾರೆ. ಕೊನೆಯಲ್ಲಿ ನಾವು ಹಾವುಗಳಿದ್ದಂಗೆ ಕೊನೆಯಲ್ಲಿ ಬಂದು ನಾವು ಸೇರ್ಕೊಂಡಿದ್ದೀವಿ ಜಗದೀಶ್ ಫಿಲ್ಮ್ಸ್ ಅಂತ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ. ಆಮೇಲೆ ಈ ಸಿನಿಮಾ ಮೇಲೆ ನನಗೆ ತುಂಬ ನಂಬಿಕೆ ಇದ್ದಿದ್ದು ಡೈರೆಕ್ಟರ್ ನರ್ತನ್ ಮೇಲೆ. ಯಾಕೆಂದರೆ ಮಫ್ತಿ ಬಂದು ಒನ್ ಆಫ್ ದಿ ಬೆಸ್ಟ್ ಮೂವೀಸ್ ಆಗ ಅದನ್ನು ನೋಡ್ತಾ ಇದ್ದರೆ ಇವತ್ತಿಗೂ ಕೂಡ ಜುಮ್ಮನ್ನು ತಂದೆ. ಆಮೇಲೆ ನಾನು ಈ ಮೂವಿನ ಡಿಸ್ಟ್ರಿಬ್ಯೂಟ್ ಮಾಡಿ ತುಂಬ ಜನ ಥಿಯೇಟರ್ಸ್ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಯಾವ ರೀತಿ ಹೇಳಬೇಕು ಅಂತಂದರೆ, ಯಾಕೆಂದರೆ ಅವತ್ತು ನಾವು ರಿಲೀಸ್ ಮಾಡಿದ್ದ ಡೇಟಲ್ಲಿ ತುಂಬ ಸಿನಿಮಾಗಳು ಹಿಂದೆ ಒಂದು 2-3 ಸಿನಿಮಾಗಳು ಹಿಟ್ ಆಗಿತ್ತು, ಅದು ಕಂಟಿನ್ಯೂಷನ್ ಇತ್ತು. ಅವತ್ತಿಗೆ ಕೂಡ ನಮ್ಮೊಂದು ಅದರ್ ಲ್ಯಾಂಗ್ವೇಜಲ್ಲಿ ಒಂದು ಸಿನಿಮಾ ಇತ್ತು. ಅದೆಲ್ಲನೂ ಬದಿಗೊತ್ತು ನನ್ನ ಮಾತಿಗೆ ಬೆಲೆ ಕೊಟ್ಟು ಎಲ್ಲ ಒಳ್ಳೊಳ್ಳೆ ಥಿಯೇಟ್ರುಗಳನ್ನ ನಮ್ಮದು ಭೈರತಿ ರಣಗಳಿಗೆ ಕೊಟ್ಟು ಹೈಯೆಸ್ಟ್ ಥಿಯೇಟ್ರುಗಳು ಭೈರತಿ ರಣಗಳಿಗೆ ಇದ್ದು ನಂಬರ್ 1 ಸ್ಪೇಸಲ್ಲಿ ಬರ್ತಕ್ಕಂಥದ್ದಕ್ಕೆ ಕಾರಣ ಆದಂಥ ಪ್ರತಿಯೊಬ್ಬ ನಮ್ಮ ಸಿನಿಮಾನ ಪ್ಲೇ ಮಾಡಿರ್ತಕ್ಕಂಥ ಎಲ್ಲ ಥಿಯೇಟ್ರಿಗೂ ಮೊದಲನೇದಾಗಿ ತುಮಕೂರು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹೋಲ್ಸೇಲಾಗಿ ಇಡೀ ಚಿತ್ರತಂಡಕ್ಕೆ ದೊಡ್ಡ ಥ್ಯಾಂಕ್ಸ್. ಆಮೇಲೆ ಅಣ್ಣ ನಿಮ್ಮ ಮೂವಿ ಟೈಮೆಲ್ಲ ನಾನು ಮನೇಲಿ ಹೇಳಿದ್ದು ನಿಮಗೆ, ಅಣ್ಣ ಇದು ನಿಮ್ಮ ಮೂವಿ ಡಿಸ್ಟ್ರಿಬ್ಯೂಷನ್ ಮಾಡೋವರೆಗೂ ನಿಮ್ಮ ಮೂವಿ ಅಲ್ಲಿಂದ ನಮ್ಮ ಮೂವಿ ಥರನೇ ಮಾಡಿಕೊಡ್ತೀನಿ ಅಂತ. ನಮಗೆ ಎಷ್ಟು ಮಟ್ಟ ಖುಷಿ ಆಯಿತು ನನಗೆ ಗೊತ್ತಿಲ್ಲ. ನನ್ನ ಕೈಲಾದಷ್ಟು ಅಂತೂ ನಾನು ಮಾಡಿದ್ದೀನಿ. ಆಮೇಲೆ ಗೀತಕ್ಕ ನಿಮಗಂತೂ ದೊಡ್ಡ ಥ್ಯಾಂಕ್ಸ್ ಪಾಪ. ನೀವು ಯಾವತ್ತೂ ನನ್ನ ಒಂದು ದಿನ ಒಂದು ಲೆಕ್ಕ ಕೇಳಿದ್ದೆ ಇವತ್ತರೆಗೂ. ಈ ಕ್ಷಣದವರೆಗೂ ಎಷ್ಟಾಯಿತು ಜಗದೀಶ್, ಎಲ್ಲಿ ಯಾವ ಥಿಯೇಟರ್ ಏನಾಯಿತು ಅಂತ ಈ ಕ್ಷಣದವರೆಗೂ ಕೇಳಿ
ಹೇಳಿಲ್ಲ, ಅಷ್ಟು ನಂಬಿಕೆ ನನ್ನ ಮೇಲೆ ಇಟ್ಕೊಂಡಿದ್ದೀರಿ. ಹೇಳ್ತಾ ಆಮೇಲೆ ಈ ಸಿನಿಮಾಗೆ ಪ್ರಮೋಟ್ ಮಾಡ್ತಕ್ಕಂಥದ್ದು ಬಿಗ್ ಲೀಡರ್ ಭರತ್ ಅವರು, ಅವ್ರಿಗೂ ಥ್ಯಾಂಕ್ಸ್. ಆಮೇಲೆ ಇನ್ನು ಕಿರಣ್ ಮಾಡಿದ್ದಾರೆ, ಅವ್ರಿಗೆ ಎಲ್ಲರಿಗೂ ಅಂತ ಒಬ್ರು ಇದು ಮಾಡಿಕೊಟ್ಟಿದ್ದಾರೆ. ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆ, ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಇದೇ ರೀತಿ ನಾನು ನಿಮ್ಮ ಬ್ಯಾನರಿಂದ ತುಂಬ ಸಿನಿಮಾಗಳು ಬರಲಿ ಅಂತ ನಾನು ಕೇಳ್ಕೊತಾ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ನಿತ್ಯಜೋಡಿಗೂ ನಮಸ್ಕಾರ. ನಾನು ಯಾವಾಗಲೂ ಏನು ಬಂದರೂ ಸಮಾಧಾನವಾಗಿ ನೋಡೋಕ್ಕೆ ತಗೊಳ್ತೀನಿ. ಈ ಸಕ್ಸಸ್ ಕೂಡ ನಾನು ಹಾಗೆ ತಗೊಂಡಿದ್ದೀನಿ. ಈ ಸಕ್ಸಸ್ ಕೂಡ ನಾನು ಹಾಗೆ ತಗೊಂಡಿದ್ದೀನಿ. ಇದೇ ಥರ ಇದು ನಮ್ಮ ಎರಡನೇ ಚಿತ್ರ, ಗೀತಾ ಪ್ರತಿಷ್ಠಾನ, ಇದು ಎರಡನೇ ಚಿತ್ರ ಅನ್ನೋದು. ವೇದ ಮಾಡಬೇಕಾದ್ರೆ ಕೂಡ ವೇದ ಕೂಡ ನಮಗೆ ಆ್ಯಕ್ಚುಲಿ ನಾವು ಥರ್ಡ್ ಹ್ಯಾಂಡಲ್ಲಿ ಫಸ್ಟ್ ಇನ್ನೂ ಕ್ಯಾನ್ಸಲ್ ಆಗಿ ನಮಗೆ ಬಂದಿತ್ತು ಫಿಲ್ಮ್ ಅದು. ಸೊ ಅದು ಕೂಡ ಇದೇ ಥರ ಸಕ್ಸಸ್ ಬಂದಿತ್ತು. ಆ್ಯಂಡ್ ಬೈರ್ತಿರನಿಗೆ ಮೊದಲಿಂದನೇ ಯಾವಾಗ ನರ್ತನವ್ರು ಇದ್ರ ಬಗ್ಗೆ ಮಾತಾಡಿದ್ರು, ನಾನು ಅವ್ರು ಹೇಳಬೇಕು ನಾನು ಅಂದ್ಕೊಂಡಿದ್ದೆ ಸೀಕ್ವಲ್ ಬಗ್ಗೆ ಹೇಳ್ತಾರೆ ಅಂತ. ಬಟ್ ಪ್ರೀಕ್ವಲ್ ಮಾಡಿದ್ರು. ಐ ಥಿಂಕ್ ನಮ್ಮದೇ ಮೊದಲ ಚಿತ್ರ ಪ್ರೀಕ್ವಲ್ ಮಾಡಿರೋದು ಅಂತ ಹಿಟ್ ಆಗಬೇಕಂದ್ರೆ ಅದಕ್ಕೆ ನಾನು ಅದ್ರ ಕ್ರೆಡಿಟ್ ಪೂರ್ತಿ ನಾನು ನರ್ತನವ್ರಿಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಭಾಳ ಕಷ್ಟಪಟ್ಟು ಮಾಡಿದ್ದೀನಿ. ಜೊತೆಗೆ ನಮ್ಮ ಎಲ್ಲ ಹೀರೋಯಿನ್ ಮತ್ತು ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ತಂತ್ರಜ್ಞರಿಗೂ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಈ ಫಿಲಮ್ ಹಿಟ್ ಆಗಿದೆ ಅಂದರೆ ಅದಕ್ಕೆ ಎಲ್ಲರೂ ಕಾರಣ. ಇನ್ನು ನಮ್ಮ ಅಪ್ಪಾಜಿ ಅವರಿಗೆ, ಅಭಿಮಾನಿ ದೇವರಿಗೆ ಬರೋಕ್ಕೆ ಆಗ್ತಿಲ್ಲ. ಸೊ ನಾನು ಅವರಿಗೂ ನಮಸ್ಕಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಮ್ಯಾಮ್, ನೀವು ಹೇಳಿದ್ರಿ ನಾನು ಆ್ಯಸ್ ಅ ಫ್ಯಾನ್ ಆಗೂ ಕೂಡ ಶಿವಣ್ಣ ಅವರ ಬೈರತಿ ರಣಗಳು ನೋಡೋದಕ್ಕೆ ಕಾಯ್ತಾ ಇದ್ದೀನಿ ಅಂತ ಹೇಳಿ. ಆ್ಯಸ್ ಅ ಫ್ಯಾನ್ ಬೈರತಿ ರಣಗಳಲ್ಲಿ ಯಾವ ಸೀನ್ಗೆ ನೀವು ಸಿಕ್ಕಾಪಟ್ಟೆ ಫಿದಾ ಅಂದ್ರೆ ಮ್ಯಾಮ್? ಇಟ್ ವಾಸ್ ಯುವರ್ ಮೋಸ್ಟ್ ಫೇವ್ರೆಟ್ ಸೀನ್? ಫೇವ್ರೆಟ್ ಸೀನ್ ಅಂತೇನಿಲ್ಲ, ಇಡೀ ಚಿತ್ರ ತುಂಬ ಚೆನ್ನಾಗಿದೆ. ನಾನು ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಡೈರೆಕ್ಟ್ರಿಗೆ ಪಾರ್ಶಾಲಿಟಿ ಮಾಡ್ದಂಗೆ ಡೈರೆಕ್ಟರ್ ವಿಚಾರ ಆಗಿದೆ. ಹಂಗಂದ್ರೆ ಆ ಸೀನ್ ಚೆನ್ನಾಗಿಲ್ವ ಅಂತ? ಹೌದು. ಬಟ್ ತುಂಬ ಮನಸ್ಸಿಗೆ ಟಚ್ ಆಗಿದೆ ಅಂದರೆ ಇಂಟರ್ವಲ್ ಬ್ಲಾಗ್. ಅವರು ಮನಸ್ಸಲ್ಲಿ ಯಾವಾಗಲೂ ಅವರು ಅವ್ರ ತಂದೆ ಅದನ್ನು ಮರೆಯೋಕ್ಕೆ ಆಗಲ್ಲ ಅಂತ ನನಗೆ ಅನಿಸುತ್ತೆ. ಅಲ್ಲಿ ನಮ್ಮ ಡಿ ಒ ಪಿ ಅವ್ರಿಗೆ ಕೂಡ ತೋರಿಸಿದ್ರು. ತುಂಬ ಸಂತೋಷ. ಈ ಚಿತ್ರದ ಗೆಲುವು ನೀವು ಕಾರಣ ಅಂತ ಹೇಳ್ಬೋದು ವಿಷಯ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈಗ ನಿರ್ದೇಶಕರು ನರ್ತನ್ ಸರ್, ಮಫ್ತಿ ಚಿತ್ರದ ನಂತರ ಅಭಿಮಾನಿಗಳು ಎಷ್ಟು ಕಾಯ್ತಾ ಇದೆಯೋ ಅಷ್ಟಕ್ಕಿಂತ ಹೆಚ್ಚಿನ ಹಾರ್ಡ್ ವರ್ಕ್ ಒಬ್ಬ ನಿರ್ದೇಶಕರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಆ ಕಾಯುವಿಕೆಗೆ ಒಂದು ಅರ್ಥ ಬರ್ಬೇಕಂತಂದ್ರೆ ಅದು ಕಬ್ಬನ ಕಾಯಿಸಿ ಅದನ್ನ ಸರಿಯಾಗಿ ಹದ ಮಾಡಿದ ನಂತರನೇ ಅದು ಕೈ ಸೇರ್ಬೇಕು. ಅಷ್ಟ ಮಾತು ಸರ್, ಖುಷಿ ಸಂದರ್ಭದಲ್ಲಿ ನಿಮ್ಮ ಮಾತು. ಎಲ್ಲರಿಗೂ ನಮಸ್ಕಾರ. ಮೇಡಮ್ ಸರ್ ನೆನ್ಸ್ಬಿಟ್ಟು ಲಾಕ್ ಮಾಡಿದ್ದಾರೆ ಅಲ್ಲಿ ಗೊತ್ತಾಗ್ತಾ. ಸೊ ಎಲ್ಲ ಮೀಡಿಯಾದವ್ರಿಗೆ ತುಂಬ ಥ್ಯಾಂಕ್ಸ್. ಈ ಸಿನಿಮಾನ ಡೇ ಒನ್ನಿಂದ ಪೂಜೆಯಿಂದ ಇದುವರೆಗೂ ಸಕ್ಸಸ್ ಬಂದು ಹಂತ ಹಂತವಾಗಿ ನೀವು ಅದನ್ನು ತಗೊಂಡ್ಬಂದಿರೋದು ತುಂಬ ಥ್ಯಾಂಕ್ಸ್ ಮೀಡಿಯಾದವ್ರಿಗೆ. ಸೊ ಈ ಸಿನಿಮಾ ಫಸ್ಟ್ ಮತ್ತೆ ಹಿಟ್ ಆದಾಗ ಸಿನಿಮಾ ರಣಗಲ್ ಅಂತ ಸಿನಿಮಾ ಮಾಡಲೇಬೇಕು ಅಂತ ಫಿಕ್ಸ್ ಆಗಿತ್ತು ಶಿವಣ್ಣನ ಫ್ಯಾನ್ಸ್. ಸೊ ಶಿವಣ್ಣನ ಫ್ಯಾನ್ಸ್ಗೆ ಫಸ್ಟ್ ಕ್ರೆಡಿಟ್ ಹೋಗ್ಬೇಕು. ರಣಗಲ್ ಅನ್ನೋ ಟೈಟಲ್ನ ಶ್ರೀಕಾಂತ್ ಸರ್ ರಿಜಿಸ್ಟರ್ ಮಾಡಿಸಿದ್ರು. ಸೊ ಈ ಸಿನಿಮಾ ಆಗಲೇಬೇಕು ಅಂತ ಕಾರಣಗಳಿಂದ ಮುಂದೆ ಹೋಗಿ ಟೈಮ್ ಬಂತು. ಸೊ ಲೇಟ್ ಆಗಿ ಬಂದ್ರು ಸ್ವಲ್ಪ ಸೌಂಡ್ ಆಗಿ ಮಾಡ್ಕೊಂಡು ಬಂದಿದೆ. ಸೊ ಖುಷಿ ಆಗುತ್ತೆ. ಸೊ ಅಗೇನ್ ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ಶಿವಣ್ಣ ಫ್ಯಾನ್ಸ್, ಮೀಡಿಯಾ. ಸೊ ಶಿವಣ್ಣ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಆಪರ್ಚುನಿಟಿ. ಮೇಡಮ್ ಥ್ಯಾಂಕ್ ಯು. ಮೇಡಮ್ ಕರೆದು ಮತ್ತೆ ಹಿಟ್ ಆದಮೇಲೆ ಈ ಸಿನಿಮಾ ನೀವು ಮಾಡಲೇಬೇಕು ಅಂತ ಅವತ್ತೇ ಅಡ್ವಾನ್ಸ್ ಕೊಟ್ಟಿದ್ರು. ತುಂಬ ಖುಷಿ ಆಯಿತು. ಅಂದರೆ ದೊಡ್ಡಮನೆಯವ್ರು ಕರೆದು ಸಿನಿಮಾ ಮಾಡಬೇಕು ಅಂತ ಒಂದು ಹೊಸ ನಿರ್ದೇಶಕರಿಗೆ ಒಂದು ಆಪರ್ಚುನಿಟಿ ಕೊಡೋದು ಅದೃಷ್ಟ. ಆ್ಯಂಡ್ ಶಿವಣ್ಣ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಫಸ್ಟು ಈ ಕಾರ್ಯಕ್ರಮಕ್ಕೆ ನಮ್ಮ ರವಿ ಬಸೂರ್ ಅವರು ಬರೋಕ್ಕಾಗಿಲ್ಲ, ಯಾವುದೋ ಒಂದು ಮ್ಯೂಸಿಕ್ ಔಟ್ ತೆಗಿತಾ ಇದ್ದಾರೆ. ಸೊ
ಅವರು ಒಂದು ಮ್ಯೂಸಿಕ್ ಸಿನಿಮಾಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಟೀಮು ಅಷ್ಟೇ ಒಂದು ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ರು. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಕ್ಯಾಮ್ರಾಮನ್ ನವೀನ್ ಕುಮಾರ್ ಅವರಿಗೆ ಈಚ್ ಆ್ಯಂಡ್ ಎವ್ರಿ ಫ್ರೇಮ್ ತುಂಬ ಅಂದರೆ ಅವ್ರದ್ದು ಒಂದು ಹೆಂಗಿರುತ್ತೆ ಅಂದರೆ ಸೆಟ್ಟಲ್ಲಿ ಜಗಳ ಆಡ್ತಾ ಇರ್ತೀವಿ, ಒಂದು ಮೈಂಡ್ ಸೆಟ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಶಿವಣ್ಣ ಅವರು ಗೊತ್ತು ಹೀಟ್ ಆಗ್ತಾ ಇರುತ್ತೆ, ಬಟ್ ಔಟ್ಪುಟ್ ಅಷ್ಟೇ ಚೆನ್ನಾಗಿ ಕೊಡ್ತಾರೆ. ಥ್ಯಾಂಕ್ ಯು ನವೀನ್ ಸರ್. ಆ್ಯಂಡ್ ಆರ್ಟ್ ದಿನಾ ಸರ್ ತುಂಬ ಚೆನ್ನಾಗಿ ಸೆಟ್ ಹಾಕಿದ್ರು. ಇವತ್ತು ನಮ್ಮ ನಾಯಕಿ ಕೊಡ್ತೀನಿ ವಸಂತ ಅವರು ಬರೋಕ್ಕಾಗಲಿಲ್ಲ, ಅವ್ರಿಗೂ ನಮ್ಮ ಸಕ್ಸಸ್ ಕಡೆಯಿಂದ ಅವ್ರಿಗೂ ಧನ್ಯವಾದ ತಿಳಿಸ್ತೀನಿ. ಇಡೀ ಆರ್ಟಿಸ್ಟ್ಗಳಿಗೆ ಅವಿನಾಶ್ ಸರ್, ರಾಹುಲ್ ಬೋಸ್ ಸರ್, ಛಾಯಾ ಸಿಂಗ್ ಮೇಡಮ್, ಶಬೀರ್ ಅವರು, ಸಿಂಗಾ ಸರ್, ಮಧು ಸರ್ ಆ್ಯಂಡ್ ಪ್ರತಾಪ್ ಸರ್, ಗೋಪಾಲ್ ದೇಶಪಾಂಡೆ ಸರ್, ಇದರ ತುಂಬ ಜನ ಶಬರಿ ಸರ್, ಸೊ ಎಲ್ಲ ಆರ್ಟಿಸ್ಟ್ಗಳಿಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಶ್ರೀಕಾಂತ್ ಸರ್ ಸಲಿ ಸಿನಿಮಾ ಆಗ್ಬೇಕು ಅಂತ ತುಂಬ ಫೋನ್ ಕಾಲ್ ಮೇಲೆ ಮಾತಾಡಿ ನಾನು ಮಾಡಬೇಕು ಅಂತ ಕೂತಿದ್ರು, ಬಟ್ ಶಿವಣ್ಣ ಬಿಡ್ತಿಲ್ಲ, ಇಲ್ಲವ ನಾನು ಮಾಡಬೇಕು ಅಂತ. ಆ್ಯಂಡ್ ಸುದೀಪ್ ಸರ್, ನಾಗಿ ಸರ್, ಕುಮಾರ್ ಸರ್ ತುಂಬ ಜನ ಸಪೋರ್ಟ್ ಇತ್ತು ಬ್ಯಾಕ್ ಎಂಡಲ್ಲಿ, ತುಂಬ ಚೆನ್ನಾಗಾಗುತ್ತೆ ಅಂತ. ಜಗದೀಶ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಈ ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಿದ್ದಕ್ಕೆ. ಆ್ಯಂಡ್ ಶೇಖರ್ ಸರ್ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಅಣ್ಣನ ಬಗ್ಗೆ ಮಾತಾಡ್ಬಿಟ್ಟು ನಮ್ಮ ಡೈರೆಕ್ಷನ್ ಟೀಮ್ ಬಗ್ಗೆ ಮಾತಾಡ್ತೀನಿ. ಸೊ ಅಣ್ಣ, ಸೊ ಎಲ್ಲರೂ ಬೈರಕರಣಗಳನ್ನ ಇಷ್ಟೊಂದು ಇಷ್ಟಪಟ್ಟಿದ್ದೀರಾ. ಸೊ ಮೋರ್ ದನ್ ರೈಟಿಂಗ್ ಒಂದು ಪಾತ್ರ ಬರದೆ ಅದಕ್ಕೆ ತೂಕ ಬರೋದು, ಅದನ್ನು ಯಾರು ಮಾಡ್ತಾರೆ ಅಂತ. ಸೊ ಶಿವಣ್ಣ ಹಾಕಿರೋ ಕಾಸ್ಟ್ಯೂಮು ಇವತ್ತು ಚಿಕ್ಕ ಚಿಕ್ಕ ಮಕ್ಕಳು ಆ ಫಾರಿನಲ್ಲಿ ಧನಂಜಯ್ ಸರ್ ತುಂಬಾ ಜನ ಬ್ಲಾಕ್ ಕಾಸ್ಟ್ಯೂಮ್ ಹಾಕೊಂಡಾಗ ಖುಷಿ ಆಗುತ್ತೆ. ಅಂದ್ರೆ ಯಾರು ಹಾಕ್ತಾರೆ ಅದು ತುಂಬಾ ಇಂಪಾರ್ಟೆಂಟ್. ಅಲ್ಲಿಂದ ಬ್ರ್ಯಾಂಡ್ ಶುರು ಆಗುತ್ತೆ. ಶಿವಣ್ಣ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ದಾರೆ, ನನಗೆ ಗಡಿಗಳ ಬ್ರ್ಯಾಂಡ್. ಥ್ಯಾಂಕ್ ಯು ಶಿವಣ್ಣ. ಶಿವಣ್ಣ ಇಂಟರ್ವಲ್ ಪ್ರಾಬಲ್ಲಿ 3/4 kg ರಾಡ್ ಕಬ್ಬನ ಇರ್ತಾರೆ. ಆ 3/4 kg ಇವತ್ತು 1000 kg ತೂಕ ಆಗ್ಬಿಟ್ಟಿದೆ ಇಂಟರ್ವಲ್ ಬ್ರ್ಯಾಂಡ್. ಖುಷಿ ಆಗುತ್ತೆ. ಸರಿ, ಎಲ್ಲರಿಗೂ ಒಂದು ವ್ಯಾಲ್ಯೂ ಬರುತ್ತೆ. ಯಾವತ್ತು ಯಾರು ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಆ ಪಾತ್ರನ ಶಿವಣ್ಣ ಅದನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಮತ್ತೆ ಹೊಸ ನಿರ್ದೇಶಕ ಆ ಶಿವಣ್ಣ ಗ್ರೇಟ್ನೆಸ್ ಏನಂದ್ರೆ ಯಾರು ಅವ್ನ ಹೊಸಬನ ಅರ್ಥನ ಏನೂ ಕೇಳಲ್ಲ, ಅವ್ನೇನೋ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದನ್ನ ಕೊಡ್ಬೇಕು. ಆ ಸ್ಪಾಟ್ ಅಲ್ಲಿ ಸ್ವಲ್ಪ ಹೀಟಲ್ಲಿ ಏನೋ ಅಂದ್ಬಿಟ್ಟು ಇಮಿಡಿಯೇಟ್ ಆಗಿ ಅದನ್ನ ಸೆಕೆಂಡ್ ಅಲ್ಲಿ ಮರ್ಬಿಟ್ಟು ಇಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ, ಅದನ್ನ ಕೊಡ್ಬೇಕು, ನ್ಯಾಯ ಒದಗಿಸ್ಬೇಕು ಅಂತ ಒದ್ದಾಡ್ತಾರೆ. ಥ್ಯಾಂಕ್ ಯು ಶಿವಣ್ಣ, ಒಂದು ಕಟ್ ಮಾಡ್ಕೊತೀನಿ ಅದಕ್ಕೆ. ಇವತ್ತು ಇಷ್ಟು ಪಾತ್ರ ಹೆಸರು ಬರೋಕ್ಕೆ ಒನ್ ಅಂಡ್ ಓನ್ಲಿ ಶಿವಣ್ಣ ಕಾರಣ. ಥ್ಯಾಂಕ್ ಯು ವೆರಿ ಮಚ್ ಶಿವಣ್ಣ. ಅಂಡ್ ಸೊ ಪ್ರಶಾಂತ್ ನನ್ನನ್ನ ಶಿವಣ್ಣ ಏನಾದ್ರು ಏನಮ್ಮ ಅದು ಇದು ಬೈಬೇಕಂದ್ರೆ ಫಸ್ಟ್ ಲಾಕ್ ಆಗೋ ಶಿವಣ್ಣ ಪ್ರಶಾಂತ್. ನನ್ನಿಂದ ಲಾಕ್ ಆಗಿದ್ದಾರೆ. ಥ್ಯಾಂಕ್ ಯು ಪ್ರಶಾಂತ್. ಅಂಡ್ ವೀರು ಸೋಲ್ಜರ್ ತರ ಕೆಲಸ ಮಾಡ್ತಾರೆ. ಪಾರ್ಟಿ ಆಲ್ರೆಡಿ ಡೈರೆಕ್ಟ್ ಮಾಡಿದ್ದಾರೆ, ರಿಲೀಸ್ ಆಗ್ತಿತ್ತು. ಆಲ್ರೆಡಿ ರಿಲೀಸ್ ಮಾಡಿ. ಅಂಡ್ ನವೀನ್ ಕುಮಾರ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ, ನನ್ನ ಕ್ಲಾಸ್ಮೇಟು. ಸೊ ಐ ಥಿಂಕ್ ಎಲ್ಲರ ಹೆಸರು ಹೇಳ್ತೀನಿ ಅನ್ಕೊಂತೀನಿ. ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಅಣ್ಣ, ನಿಮ್ಮ ಅಭಿಮಾನಿಗಳಿಗೆ ಈ ಸಕ್ಸಸ್ ಬಗ್ಗೆ ವಿಷಯ ಮಾತು ಫಸ್ಟ್ ಆಫ್ ಆಲ್ ಎಲ್ಲ ಏನು ಇಷ್ಟಪಟ್ಟು ಎಲ್ಲ ಬ್ಲಾಕ್ ಬಾಸ್ಟರ್ ಮಾಡಿದ್ದಾರೆ. ಅದು ಕಾರಣಕರ್ತರು ನೀವು, ಅಂದರೆ ನೀವು ಪ್ರೀತಿಸಿದ್ದೀರ, ಅನುಭವಿಸಿದ್ದೀರ. ಅನುಭವ ನಾವು ನೋಡಿದ್ದೀವಿ, ಕೇಳಿದ್ದೀವಿ. ಎಷ್ಟೋ ಸ್ನೇಹಿತರು ಎಸ್ಪೆಷಲಿ ಸುದಿ, ಶ್ರೀಕಾಂತ್ ಹಾಗೂ ಪುನೀತಿ ಇವತ್ತು ಥರ ಫೋನ್ ಮಾಡಿದ್ದಾರೆ. ಯಾಕೆ ಅಲ್ಲಿ ಸರಿ ಬೈಕ್ ಅಂತ ಗೊತ್ತಿಲ್ಲ, ಬೈಕ್ ನನ್ನ ಚಿತ್ರ ಮಾಡೋದೇ ಹಂಗೆ, ಯಾಕಂದರೆ ನಾ ಇರೋದೇ ಹಂಗೆ ಅಂತ ಅವ್ರಿಗೆ ಗೊತ್ತು. ಸೊ ಎಷ್ಟೋ ಸತಿ ನೋಡಿದ್ವಿ ನಾವು. ಆ್ಯಂಡ್ ಯಾವತ್ತೂ ಇವ್ರಿಗೆ ಅಷ್ಟು ನೋಡಿರೋದು ಯಾವತ್ತು ಡೈಲಿ ನೋಡ್ತೀವಿ ನಾವು. ಅದೇನು ಮಾಡಬೇಕಂತ ಎಲ್ಲ ಆಗಿದೆ. ಪ್ರಶಂಸೆ ಇರ್ಬೋದು, ಎಲ್ಲರೂ ತುಂಬ ಥ್ಯಾಂಕ್ಸ್ ಹೇಳಿ ಇಷ್ಟಪಡ್ತೀನಿ. ಇಷ್ಟು ಮಟ್ಟಿಗೆ ಆಗಿದ್ದಕ್ಕೆ ಡಿಕೆಟ್ ಯಾವ ಅದು ಕಾರಣ ನೀವೆಲ್ಲರೂ. ಥ್ಯಾಂಕ್ ಯು ವೆರಿ ಮಚ್. ತುಂಬ ಧನ್ಯವಾದಗಳು. ಗೀತಾ ಪಿಕ್ಚರ್ಸ್ನಲ್ಲಿ ಎರಡನೇ ಸಿನಿಮಾ ವೇದ ಅದನ್ನು ಒಂದು ಅಷ್ಟು ಅದ್ಭುತವಾಗಿ ಮಾಡಿ ಹೆಸರು ಪ್ರಾಯದಿಂದ
ಮಧು ಹ್ಯಾಟ್ರಿಕ್ ಆಗುತ್ತೆ ಅಂತ ಹ್ಯಾಟ್ರಿಕ್ ಅಂತ ನಾನು ಮಧುಗಳ ಪ್ರಾರ್ಥನೆ ಮಾಡ್ತೀನಿ, ಅದು ಯೋಗಿ ಪ್ರಾರ್ಥನೆ ಮಾಡ್ತೀನಿ. ಅದು ಆಗುತ್ತೆ. ಯಾಕಂದರೆ ಪ್ರತಿಯೊಂದು ಸಿನಿಮಾ ಏನಾದರೂ ಒಂದು ಇಂಟ್ರೆಸ್ಟ್ ಚಿತ್ರ ಮಾಡಬೇಕು ಅಂತ ಅವಾಗ ಅದು ಹೆಣ್ಣುಮಕ್ಕಳಿಗಾಗೆ ಚಿತ್ರ ಮಾಡೋದು ಶಿವಣ್ಣ ಬೇಕಾಗಿ ಈ ಸಿನಿಮಾ ಬಾಲಿಸಿನ ನಾವು ಏನು ಮಫ್ತಿ ಪ್ರೀನ್ಸ್ ಅಂತ ಪಾತ್ರನ ನರ್ತನ್ ತಿರ್ಗಾಪಟ್ಟು ಅಲ್ಲಿ ಮಫ್ತಿಲಿ ನೀವು ಬಾಲಿಸಿನ ಇಷ್ಟಪಟ್ಟಿದ್ವಿ. ಹಾಗಾದರೆ ಈ ಬಾಲಿಸಿ ರಣಗಲ್ ಪಾತ್ರ ನೀವು ವಿಜಯಕ್ಕೆ ತಗೊಂಡಿದ್ದೀರ, ತುಂಬ ಥ್ಯಾಂಕ್ಸ್ ಮಾಡ್ತೀನಿ. ಸೊ ಈ ನೆಕ್ಸ್ಟ್ ಏಕ ಆನಂದ್ ಖಂಡಿತ ಏನು ಆನಂದ 1986 ನೀವು ಆನಂದ ಕೊಡ್ತಾ ಅದೇ ಆನಂದ 100% ಸಿಗುತ್ತೆ ಅಂತ ಶ್ರೀನಿ ನಿರ್ದೇಶನ ಮಾಡ್ತಾ ಇದ್ದೀನಿ. ಸೊ ಎಲ್ಲ ದರ್ಶಿಸ್ಬೋದು. ಇಷ್ಟು ಹೇಳ್ತಾ ಇನ್ನೊಂದು ಹೇಳಿದ್ರು ಕ್ಯಾಮ್ರಾ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ತುಂಬ ಜನ ಅವ್ರಿಗೆ ಕಳಿಸಿದ್ದೀನಿ, ಎಷ್ಟೊತ್ತಿಗೆ ಫೋನು ಮಾಡ್ತೀನಿ. ಬಟ್ ನಾವು ಬೈಲಿಗಳು ಪಾಪ ನಮಗೇನು ಯಾಕೆ ಬೇಕು ನಮಗೆ ಭಯ ಒಂದು ಸಿನ್ಸಿಯಾರಿಟಿ. ಯಾಕಂದರೆ ದುಡ್ಡು ಹೋಗೋದು ಎಲ್ಲರ ಕೈಲಿ ಸಿಗುತ್ತೆ ದುಡ್ಡು, ಆದರೆ ಆ ದುಡ್ಡನ್ನ ಪ್ರಾಪರಾಗಿ ಯೂಸ್ ಮಾಡಬೇಕು. ಯಾರೇ ಆದರೂ ಲಕ್ಷ್ಮೀ ಬರೋದು ತುಂಬ ಅಪರೂಪ, ಬಂದಾಗ ಅದನ್ನ ಗಂಡು ಒತ್ಕೋಬೇಕು, ಸುಮ್ಮನೆ ಬಿಸಾಕಲ್ಲ. ನಾವು ಅದಕ್ಕೆ ಅದು ಭಯ ಪಡ್ತಾರೆ. ಇನ್ನೇನು ಅವ್ರನ್ನ ನೋಯಿಸ್ಬೇಕಂತ ಏನಿಲ್ಲ, ಅವ್ರಿಗೂ ಆ ವ್ಯಾಲ್ಯೂ ಗೊತ್ತಾಗುತ್ತೆ ಇನ್ನೇನಿಲ್ಲ. ಬಟ್ ಅವರೆಲ್ಲರೂ ಚೆನ್ನಾಗಿ ಕೆಲಸ ಮಾಡಬೇಕು. ಏನೇ ಬೈಲಿಲ್ವೇ ಮನಸ್ಸಲ್ಲಿ ಇಟ್ಕೊಂಡಿರ್ತೀವಿ, ನೆಕ್ಸ್ಟ್ ಮೂಮೆಂಟ್ ಮಾತಾಡ್ತೀನಿ. ಯಾಕಂದರೆ ನಾನು ಐ ಥಿಂಕ್ ನಾನು ಅಲ್ಲಿ ಸಾರಿ ಕೇಳಿರ್ಬೋದು, ಇಲ್ಲೆಲ್ಲ ಸಾರಿ ನೆನಪಾಗಿಲ್ಲ. ಯಾಕಂದ್ರೆ ನಾನು ಬೈಲಿಗೂ ನಾನು ಒಂದು ಪ್ರೀತಿಯಿಂದ ಬರ್ತೀನಿ. ನವೀನ್ ಅಷ್ಟೇ. ಯಾಕಂದ್ರೆ ನವೀನ್ ನನ್ನ ತುಂಬ ಫೇವ್ರೇಟ್ ಕ್ಯಾಮ್ರಾ. ಯಾಕಂದರೆ ಕಬೀರಲ್ಲಿ ನಮ್ಮ ಬಾಬು ಅವರು ಬಂದು ಅವರು ತುಳು ತೋರಿಸ್ತಾರೆ. ಅದಾದ್ಮೇಲೆ ನನಗೆ ತುಂಬ ಅಟ್ರಾಕ್ಟ್ ಆಯಿತು. ಈಗ ಫಸ್ಟ್ ಬುಕ್ ಮಾಡಿ ಅವ್ರನ್ನ. ಇವತ್ತು ಕಬೀರ ನಾನು ತುಂಬ ಹೆಮ್ಮೆ ಹೇಳ್ತೇನೆ. ಕಬೀರದಲ್ಲಿ ಏನಾದರೂ ಜಾಸ್ತಿ ಫ್ಲಾಸ್ ಇದೆ ಪಿಕ್ಚರ್, ಅಂದರೆ ಮೇಕಿಂಗ್ ವೈಸ್ಲಿ ಭಾಳ ಇದು ಮಾಡಿದ್ರು. ಬಟ್ ಆ ಫ್ಲಾಸ್ನು ಹಚ್ಕಡ ತೋರಿಸ್ಬೋದು ನವೀನ್. ನಾನು ತುಂಬ ಹೆಮ್ಮೆ ಹೇಳ್ತೀನಿ. ನವೀನ್ ಫಸ್ಟ್ ಆಮೇಲೆ ನಾನು ಬರ್ತೀನಿ. ಯಾಕೆ ಅಷ್ಟು ಅದ್ಭುತವಾಗಿ ಕೊಡೋದು ನವೀನ್. ತುಂಬ ಥ್ಯಾಂಕ್ಸ್. ಆ್ಯಂಡ್ ಇದೇ ಥರ ಬೆಳೀತಾ ಹೋಗಿದ್ದೀನಿ ನಿಜವಾಗಿ. ಯಾಕಂದರೆ ತಮಿಳ್ ಸಿನಿಮಾದಲ್ಲಿ ತುಂಬ ಅತಿ ಬೇಡಿಕೆಯಾದ ಕ್ಯಾಮ್ರಾನ ಮಾಡಿದ್ದಾರೆ. ನನಗೆ ಅದು ಹೆಮ್ಮೆ ಅನಿಸುತ್ತೆ. ಅದನ್ನ ಕನ್ನಡ ಮಕ್ಕಳಿಗೆ ಇದು ವೇಟ್ ಕೊಡ್ತಾ ಇದ್ದೆ. ಇದು ಸೀಕ್ವೆಲ್ ಬೇರೆ ಇದೆ, ಮಫ್ತಿ 2 ಅಂತಿದ್ದಾರೆ. ನಾನು ಬೇರೆ ಥರ ಒಂದು ಟೈಟಲ್ ಅನಿಸ್ತೀನಿ. ಅದು ರೈಟ್ ಅಷ್ಟು ಬೇಗ ಹೇಳ್ತೀನಿ ಏನು ಟೈಟಲ್ ಅಂತ. ಮಫ್ತಿ 2 ಅಲ್ಲ, ಅದು ಬೇರೆ ಟೈಟಲ್ ಪಾಯಿಂಟ್ ನಾನು ಡೈರೆಕ್ಟರ್ ಡಿಸ್ಕಸ್ ಮಾಡಿ ಹೇಳ್ತೀನಿ. ಆ್ಯಂಡ್ ನರ್ತನ್ ನಮ್ಮ ನರ್ತನ್ ತುಂಬ ಅವಾಗ ಜಗಳ ಆಡ್ತಾ ಇರ್ತೀನಿ. ಬಟ್ ಆದ್ರೂ ವೆರಿ ಸಿನ್ಸಿಯರ್ ವರ್ಕರ್. ಇವತ್ತು ಇನ್ನೊಂದು ಮಾತಿದೆ. ಯಾಕಂದರೆ ಇದುವರೆಗೂ ಆ್ಯಕ್ಚುಲಿ ಫುಲ್ ರೆವಲ್ಯೂಷನ್ ಕ್ಲಿಯರ್ ಮಾಡಿಲ್ಲ. ಏನು ಕೇಳಿಲ್ಲ, ಅವ್ರಿಗೆ ಎಷ್ಟು ಏನು ಕೇಳಿಲ್ಲ. ನನಗೆ ಭಾಳ ಇಷ್ಟ ಆಯಿತು. ನಾನು ಯಾರು ಹೇಳಿಲ್ಲ ಅಂತ ನಾನು ಹೇಳ್ತೀನಿ. ಇನ್ನು ಬ್ಯಾಲೆನ್ಸ್ ಇದೆ ಅವ್ರ ಕಡೆ ಅಷ್ಟೇ ಹೊರತು ಇನ್ನೇನು ಅವ್ರು ಯಾರು ಬಂದು ಅವ್ರು ಕೆಲಸ ಮಾಡ್ಕೊಂಡು ಹೋದ್ರು. ಅದು ನನಗೆ ತುಂಬ ಇಷ್ಟ ಆಯಿತು. ನಾನು ನೋಡಿದ್ವಿ ಎಲ್ಲ ದುಡ್ಡಿಗೆ ಆಸೆ ಪಡ್ತಾರೆ, ಆದರೆ ದುಡ್ಡಿಗೆ ಆಸೆ ಪಡಲಿಲ್ಲ. ಕೆಲಸ ತುಂಬ ಗೌರವವಾಗಿ ಇದೆ. ಬಟ್ ನಾನು ಹಂಗೆ ಕಳ್ಸೋನಲ್ಲ, ಅದರ ಮಾತ್ರ ಮಾಡೋದು. ಯಾಕಂದ್ರೆ ನಾನು ಮಾಡಿದ್ರು ಮೇಡಮ್ ಮಾಡೋದು. ಯಾಕಂದ್ರೆ ಅಷ್ಟು ಒಂದು ಅಭಿಮಾನ ಇಟ್ಕೊಂಡಿದ್ರು. ನಾವು ಖಂಡಿತ ಥ್ಯಾಂಕ್ ಯು ಡಾಕ್ಟರ್. ಅದನ್ನೆಲ್ಲ ಮಾಡಿಸ್ಬೇಕು. ಅವಿನಾಶ್ ತುಂಬ ಹಳೆ ಸಂಬಂಧ, ಅಷ್ಟು ಸಂಯುಕ್ತ ಪೀರಿಯಡ್ ನೋಡ್ಕೊಂಡು ಯು ಆರ್ ಮೋರ್ ಲೈಕ್ ಬ್ರದರ್ಸ್, ಮೋರ್ ಲೈಕ್ ಎ ಫ್ಯಾಮಿಲಿ. ಯಾಕೆಂದ್ರೆ ನಮ್ಮ ಶಾಮರಾಜ ಪ್ರತಿ ಎಳಂದೂರು ನೋಡೋದು ಅವರು ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತಾ ಇರ್ತಾರೆ. ಅದಕ್ಕೆ ನಾನು ಒಂದು ಅತಿಥಿ ಸಂಬಂಧ. ಸೊ ಯಾವಾಗ ಅವಿನಾಶ್ ಜೊತೆ ಇವಾಗ ಇನ್ನೂ ಮಾಡ್ತಾ ಇರ್ತೀವಿ. ಅವಿನಾಶ್ ಜೊತೆ ಅವ್ರ ಜೊತೆ ಮಾಡೋಕ್ಕೆ ಇನ್ನೂ ಒಬ್ಬರು ನಮ್ಮೆಲ್ಲ ಹೆಂಗತ್ರ ಅವ್ರು ಇನ್ನೂ ಹೆಂಗಾಗಿ ಅವರು ಹೆಂಗಾಗಿ ಹೋಗ್ತಾರೆ. ಯಾಕಂದ್ರೆ ಅವ್ರ ಮನಸ್ಸು ತುಂಬ ಒಳ್ಳೆ ಮನಸ್ಸು. ಅದಕ್ಕೆ ಅವ್ರು ಅಷ್ಟೇ ಹೇಳಿರೋದು. ಆ್ಯಂಡ್ ಶಬೀರ್ ಅವರು ಡ್ಯಾನ್ಸಿಂಗ್ ಪಾತ್ರ ತುಂಬ ಇಷ್ಟವಾದ ಪಾತ್ರ. ಇವರು ತುಂಬ ಎಮೋಷನಲ್ ಆದರು. ಇಟ್ ಟಚ್ ಮೈ ಹಾರ್ಟ್ ಶಬೀರ್. ಆ್ಯಂಡ್ ಯು ಗೋ ವೆರಿ ಬಿಗ್. ಯು ಜಸ್ಟ್ ಗೋ ಆಫ್ಟರ್ ಹಾರ್ಟ್. And you will be there in this one, and you will be there in my heart also. Madhu sir, thank you Madhu. Thank you Pratap. ಗೋಪಾಲಕೃಷ್ಣ ಹಿಂದೆ ಕೂತ್ಕೊಂಡು ಬಾಬು ತುಂಬ ಥ್ಯಾಂಕ್ಸ್ ಹೇಳಿದ್ರು. ಆಮೇಲೆ ಇನ್ನು ಇಬ್ಬರು ಬಂದಿದ್ದಾರೆ. ಒಂದು ನಿಮಿಷ ಅವ್ರು ಸ್ಟೇಜ್ ಕರ್ತೀನಿ. ಅವ್ರು ಲಾಯರ್ ಅಪೋಸಿಟ್ ಬನ್ನಿ ಪ್ಲೀಸ್ ಬನ್ನಿ. ಆ್ಯಂಡ್ ಅಜಯ್ ಅಂತ ಅವರು ನೀವು ಆ್ಯಂಡ್ ಅಜಯ್ ಅಂತ ಹೇಳಿದ್ರು ನಮ್ಮ ವಾಕಿಂಗ್ ಫ್ರೆಂಡ್ ಅವರು ಒಂದು ಸ್ಮಾಲ್ ಪಾತ್ರವನ್ನು ಮಾಡಿದ್ರು. ಪಾಪ ಅವರೆಲ್ಲರೂ ನಾವು ಹೇಳಿದ್ರು ಬನ್ನಿ, ತುಂಬ ಅದ್ಭುತ ಮಾಡಿದ್ರು. ಇವರು ಲಾಯರ್ ಪಾತ್ರ ಮಾಡಿದ್ರು.
ಇವರಿಬ್ಬರು ಭಾಳ ಚೆನ್ನಾಗಿ ಮಾಡಿದ್ರು. ದಟ್ ಪರ್ಸನ್ ಅವ್ರು ಮಾತಾಡೋ ರೀತಿ ಇರ್ಬೋದು, ಭಾಷೆ ಇರ್ಬೋದು, ಭಾಳ ಅದ್ಭುತವಾಗಿ ಮಾತಾಡಿದ್ರು. ತುಂಬ ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ಸ್. ಅಜಯ್ ಅಂತ ಫಸ್ಟ್ ಫಿಲಮ್ ಅವ್ರಿಗೆ ನಮ್ಮ ಪಿಕ್ಚರ್ ಏನೋ ಮಾಡಬೇಕಂತ ಆಸೆ ಪಟ್ಟು ಒಂದು ಸ್ಮಾಲ್ ಪಾತ್ರ ಮಾಡಿದ್ದಾರೆ. ಸೊ ಓಕೆ ಐ ಜಸ್ಟ್ ವಾಂಟ್ ಟು ಇಂಟ್ರೊಡ್ಯೂಸ್ ಪಾಪ ಎಲ್ಲರೂ ಕೂಡ ನಾವು ಮಾಡಿದ್ದಾರೆ. So sorry and thank you for being a part of Balaji Nandu. And Anushka as it is ಯಾವಾಗಲೂ ಇದರಲ್ಲಿ ಇರ್ತಾರೆ. ನಮ್ಮ ಇದಕ್ಕೆಲ್ಲ ಯಾರಿಗೆ ಸ್ಮಾಲೋ ಬಿಕ್ಕೋ ಗೊತ್ತಿಲ್ಲ, ಅನುಷ್ಠೆ ಇರಬೇಕು. ಯಾಕಂದರೆ ಅಷ್ಟೊಂದು ಅದ್ಭುತವಾದ ಒಂದು ಮನಸ್ಸು ಅವ್ರಿಗೆ ಯಾವಾಗಲೂ ಒಳ್ಳೆಯದನ್ನ ಬಯಸ್ತಾ ಇರ್ತಾರೆ. ಅದು ತುಂಬ ಥ್ಯಾಂಕ್ಸ್ ಅನಿಸ್ತು. ಬರುಣ್ ಅಷ್ಟೇ, ಬರುಣ್ಗೆ ತುಂಬ ಥ್ಯಾಂಕ್ಸ್, ಶೇಖರ್ ತುಂಬ ಥ್ಯಾಂಕ್ಸ್, ವಿಜಯ್ ಪ್ರಸಾದ್ ಮಾಡಿದ್ರು. ಹಾಗೂ ಸಾಕಷ್ಟು ನಮ್ಮ ಮೇಕಪ್ ಮಾಡಿರ್ಬೋದು, ಕಾಸ್ಟ್ಯೂಮ್ಸ್ ಎಲ್ಲರೂ ಇರ್ಬೋದು, ಭರತ್ ಎಸ್ಪೆಷಲಿ ಹೇಳ್ದಲ್ಲ ಶಿವಣ್ಣ ಚೆನ್ನಾಗಿ ತೋರಿಸಿದ್ರು ಸರ್. ಅದಕ್ಕೆ ನಾನು ಕಾರಣ ಅಲ್ಲ, ಅದಕ್ಕೆ ಚೆನ್ನಾಗಿ ತೋರಿಸೋದಕ್ಕೆ ಇವ್ರ ವಿಷನ್ ಆ ಥರ ಇದೆ. ನಾನು ತೋರಿಸ್ಬೇಕಂತ ವಿಷನ್ ಇರ್ತದೆ. ಕ್ಯಾಮ್ರಾ ಚೆನ್ನಾಗಿ ಲೈಕ್ ಮಾಡ್ತಾರೆ, ಒಳ್ಳೆ ಮೇಕಪ್ ಮಾಡ್ತಾರೆ, ಮಾಡಿರೋದು ಒಳ್ಳೆ ಬಟ್ಟೆ ನೋಡ್ಕೊಳ್ತಾರೆ. ಭರತ್ ಸಾಗರ್ ಅಂತ ತುಂಬ ಚೆನ್ನಾಗಿ. ರವಿ ಬಸು ಮ್ಯೂಸಿಕ್ ಇರ್ಬೋದು, ಎಕ್ಸಲೆಂಟ್ ಮ್ಯೂಸಿಕ್. ಆಮೇಲೆ ಛಾಯಾಸಿಂಗ್ ಕಂಪ್ಲೀಟ್ ಮಾಡ್ತಿದ್ರು. ಫಸ್ಟ್ ಸಿನಿಮಾದಲ್ಲೂ ಅಷ್ಟೇ ಗಡಿಬಿಡಿ ರೌಡಿ ಐಡಿಯಾ ಮಾಡಿದ್ವಿ. ನೆಕ್ಸ್ಟ್ ಮಫ್ತಿಗೆ ಇವಾಗ ಮೊದಲು ಮಾಡಿದ್ವಿ. ರುಕ್ಮಿಣಿ ವಸಂತ ಅಷ್ಟೇ ಅವ್ರು ಬರೋಕ್ಕಾಗಲಿಲ್ಲ. ಅದರ ಇಬ್ಬರಿಗೂ ನಮ್ಮ ಗೀತಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಗ್ ಲಿಟಲ್ ಬರುತ್ತೆ ಹೇಳಿದ್ರೆ ಅವನು ಮನೆಯೊಳಗೆ ಬರ್ತಾರೆ. ಆಲ್ಮೋಸ್ಟ್ ಈಸ್ ಇನ್ ಅವರ್ ಪ್ರತಿಯೊಬ್ಬರು ಅಷ್ಟೇ, ಮೀಡಿಯಾಗೂ ಅಷ್ಟೇ. ಐ ಥಿಂಕ್ ಎವ್ರಿಬಡಿ ಸಪೋರ್ಟ್, ತುಂಬ ಸಪೋರ್ಟ್ ಮಾಡ್ತಾರೆ. ಆಮೇಲೆ ಅವ್ರ ಪ್ರೀತಿ ವಿಶ್ವಾಸ ಯಾವಾಗ ಕಾಣುತ್ತೆ. ಥ್ಯಾಂಕ್ಸ್ ಓಪನ್ ಅಂದರೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲರೂ ಪ್ರೀತಿನ ನಾನು ಯಾವತ್ತೂ ಮರೆಯಲ್ಲ. ಯಾವತ್ತೂ ಈ ಜೋಗಿನೇ ಯಾಕೆ ಜೋಗಿ ಅಂದರೆ ಜೋಗಿ ನೋಡಿ ಯಾವ ಜೋಳಿಗೆ ಇಟ್ಕೊಂಡಿಲ್ಲ. ಸೊ ಆ ಪ್ರೀತಿ ವಿಶ್ವಾಸ ತುಂಬ್ಕೊಳ್ಳೋದು ಬೇರೆ ತುಂಬ್ಕೊಳ್ಳೋಲ್ಲ. ನೀವೇನೇ ನ್ಯೂಸ್ ನೋಡಿದ್ರೆ ಎಲ್ಲರೂ ತುಂಬ್ಕೊಳ್ತೀವಿ. ಅದು ಪಾಸಿಟಿವ್ ಇರಬೇಕು, ನೆಗೆಟಿವ್ ಇರಬೇಕು. ಯಾಕಂದ್ರೆ ಎರಡೂ ಬೇಕು ಮನುಷ್ಯನ ಜೀವನದಲ್ಲಿ. ನಾವು ಎರಡೂ ಬೇಕು ಮಾಡ್ತೀವಿ. ಇಷ್ಟು ಹೇಳ್ತಾ ಭಾರತ ಜನಗಳನ್ನ ಇಷ್ಟು ಮಟ್ಟಿಗೆ ಸಕ್ಸಸ್ ಮಾಡಿದ್ರು. ಎಲ್ಲರಿಗೂ ತುಂಬ ಧನ್ಯವಾದಗಳು. ಇನ್ನೇನು ಅಷ್ಟೇ. ಆ್ಯಕ್ಚುಲಿ ತುಂಬ ತಾಳ್ಬೇಕಾದ್ರೆ ತುಂಬ ನೀವು ಹೇಳೋ ಡೈಲಾಗ್ನ ನಿಮ್ಮ ಅಭಿಮಾನಿಗಳಾಗಿ 4 ಜನರ ಹೇಳ್ಸ್ಬೇಕಂತ ನಮ್ಮ ಆಸೆ ಇಲ್ಲ. ಎಲ್ಲ ಹಿಂದೆ ಕೂತಿರ್ತಾರೆ. ನೀವು ಹೇಳ್ತೀರಾ ಈ ಸಿನಿಮಾ ರಿಲೀಸ್ ಆಗಬೇಕಾದ್ರೆ ತುಂಬ ಅಂದರೆ ಅಸಿಸ್ಟೆಂಟ್ ಡೈರೆಕ್ಟರು, ಪ್ರೊಡ್ಯೂಸರ್ ಮತ್ತೆ ತುಂಬ ಕಷ್ಟಪಟ್ಟಿದ್ದು ಪುನಿ, ಅಭಿ, ಪುನಿ, ಅಭಿ, ಸುದೀಪ್ ಸರ್, ಎಲ್ಲ ಒಳ್ಳೆ ಶ್ರೀಕಾಂತ್ ಕಡೆ ಮೇಲೆ ನಮ್ಮ ಕೃಷ್ಣ ಸರ್. ಥ್ಯಾಂಕ್ ಯು ಕೃಷ್ಣ. ಸುದೀಪ್, ನಾಗಿ ಬನ್ನಿ, ಶ್ರೀಕಾಂತ್ ಬನ್ನಿ, ಕುಮಾರ್ ಬನ್ನಿ, ಜಗದೀಶ್ ಅಂತ ಕೃಷ್ಣ ಎಕ್ಸಿಬಿಟರ್ಸ್ ಎಲ್ಲ ಬಂದು ರಾಜಣ್ಣ ಅವ್ರ ಫ್ಯಾಮಿಲಿ ಮಾಡಿಸ್ತಾರೆ. ಯಾವಾಗ ಬಿಕಾಸ್ ಮೈಸೂರು ಹೋದಾಗ ನಾನು ಯಾವತ್ತು ನನ್ನ ಸಿನಿಮಾ ಮಾತ್ರ ಯಾವ ಸಿನಿಮಾ ಪ್ರಯತ್ನ ಹೋಗ್ತಾ ಇರ್ತೀನಿ. ಯಾವ್ದು ಬೇಕಾದ್ರೆ ನರ್ಸಿಂಗ್ ತುಂಬ ಥ್ಯಾಂಕ್ಸ್. ಅಗೇನ್ ದಿನೇಶ್, ಅಗೇನ್ ಇನ್ನೊಂದು ನಮ್ಮ ಫ್ಯಾಮಿಲಿ ತಪ್ಪಾಗಲ್ಲ. ಒಂದು ಹುಟ್ಟುದಾಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಒಂದು ನಿಮಿಷ ನೀವು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನನಗೆ ನರ್ತನ್ ಸರ್ ಚಾನ್ಸ್ ಕೊಟ್ಟರು ಆಸ್ ಅ ನ್ಯೂ ಕಮರ್. ಇಷ್ಟು ಘಟಾನುಘಟಿ ಆ್ಯಕ್ಟರ್ಸ್ ಜೊತೆ ನನ್ನನ್ನು ಒಂದು ಇಂಟ್ರೊಡ್ಯೂಸ್ ಮಾಡಿದ್ರು. ಸಚ್ ಅ ಬಿಗ್ ಬ್ಯಾನರ್. ಥ್ಯಾಂಕ್ ಯು ಗೀತಾ ಮೇಡಮ್ ಆ್ಯಂಡ್ ಸರ್ ಫಾರ್ ಅಲೋವಿಂಗ್ ಮೀ ಟು ಇಂಟ್ರೊಡ್ಯೂಸ್. ಥ್ಯಾಂಕ್ ಯು ವೆರಿ ಮಚ್ ಎವ್ರಿಬಡಿ. ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಮೀ. ಸೋ ಸ್ವೀಟ್ ಅಣ್ಣ. ಅಷ್ಟು ದೂರದಲ್ಲಿ ಇದ್ರೂ ಕೂಡ ಕಲಾವಿದರನ್ನ ಕಂಡುಹಿಡಿದ್ರೆ ಇಸ್ ಅ ಟ್ರೂ ಆರ್ಟಿಸ್ಟ್. ಥ್ಯಾಂಕ್ಸ್ ನನಗೆ ಎಷ್ಟು ಅಮೇಝಿಂಗ್ ಪರ್ಫಾರ್ಮೆನ್ಸ್ ಇದೆ. ಚಿಕ್ಕ ವಯಸ್ಸಲ್ಲಿ ಆ ಸರ್ಟಿಫಿಕೇಟ್ ಬರೋದೇ ಕಷ್ಟ. ನಿಮಗೆ ಡೈರೆಕ್ಟ್ ಹ್ಯಾಂಡಲ್ ಮಾಡೋದು ನಾನು ಭಾಳ ಚೆನ್ನಾಗಿ ಅಲ್ಲಿಗೆ ಎಲ್ಲರಿಗೂ ಥ್ಯಾಂಕ್ಸ್. ನರ್ತನ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು, ನಮ್ಮ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನನ್ನ ಚೈಲ್ಡ್ಹುಡ್ ಮಾಡೋದು ತುಂಬ ದೊಡ್ಡದು. ಅಂತ ಲೆಜೆಂಡ್ರಿಗೆ ಚೈಲ್ಡ್ಹುಡ್ ಮಾಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಮತ್ತು ಗೀತಾ ಮ್ಯಾಮ್ ಮುಂದೆ ತುಂಬ ಥ್ಯಾಂಕ್ಸ್. ನಮ್ಮ ಶಿವಣ್ಣನವರದ್ದೇ ಸಾಮ್ರಾಜ್ಯ ಆಗಿರುತ್ತೆ. ಎಲ್ಲರೂ ಅವ್ರದೇ ಆದಂತ ಸ್ಟೈಲಲ್ಲಿ ಡೈಲಾಗ್ ಅನ್ನು ಹೊರಟಿಗೆ ಕೊಟ್ಟಿದ್ದಾರೆ. ಆದರೆ ಬೈರತಿ ರಣಗಳ ಫೈನಲ್ ವರ್ಡಿಕ್ಟ್ ಏನು?